जयते हरिरचिन्त्यः सर्वदेवैकवन्द्यः परमगुरुरभीष्टार्तिदः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानगुणः श्रीवेङ्कटेशं लक्ष्मीशम् अनिष्टघ्नम् अभीष्टदम् चतुर्मुखे रतनयं श्रीनिवासं भजेमीशम् अशेषवाग्जाड्यमलापहन्त्री नवं नवं स्पष्टसुभाप्रदायिनी ममेह जिह्वाग्रसुरङ्गनर्तकी बहुप्रसन्ना वदने च मे श्रीः नमस्ते प्राणेशप्रणतविभवाय मणिमगाः नमः स्वामिन् रामः प्रियतमः नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वः ईशसोषं नो जय जय भवते यदनुभावात् एडमुखो विवर्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ती भाति श्रीजयतीर्थवाक् वक्रतुण्डमहाकाय सूर्यकोटिसमप्रभा निर्विघ्नं कुरु मे देव सर्वकार्येषु सर्वदा शास्त्रेषु पारदृष्वानं शास्त्रज्ञेषु च वत्सलं दीनभक्तोद्धारकरं सत्यात्मानं गुरुं भजे विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुं विष्णुतीर्थः कल्पवृक्षो विष्णुतीर्थश्च कामधुक् चिन्तामणिर्विष्णुतीर्थो यतीन्द्रः सर्वकामदः हरिः ओं श्रीगुरुभ्यो नमः हरिः ओं सकल ಗುಣಪರಿಪೂರ್ಣರಾದಂತಹ ವೇದವ್ಯಾಸದೇವರ ಸಿದ್ಧಾಂತವನ್ನೆಲ್ಲ ಅತ್ಯಂತ ಸರಳವಾಗಿ ನಮಗೆಲ್ಲ ತಿಳಿಯುವಂತೆ ಷೋಡಶಿ ಎನ್ನುವಂತಹ ಗ್ರಂಥದಲ್ಲಿ ವಿಷ್ಣುತೀರ್ಥರು ನಮಗೆ ಅನೇಕ ವಿಷಯಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ನಿನ್ನೆ ನಾವು ಕೇಳಿದಂತೆ ಕರ್ಮವನ್ನು ಮಾಡುವಂತಹ ಜೀವರಾಶಿಗಳು ಕೆಲವರು, ಜ್ಞಾನವನ್ನು ಬಯಸಿ ಜ್ಞಾನದ್ವಾರ ಮೋಕ್ಷವನ್ನು ಹೊಂದುವಂತಹ ಜೀವರಾಶಿಗಳು ಕೆಲವರು. ಕೃಷ್ಣ ಇದನ್ನೇ ಗೀತೆಯಲ್ಲೆಲ್ಲ ಹೇಳುವಾಗ ದೇವತೆಗಳೆಲ್ಲ ಜ್ಞಾನದ ಮೂಲಕ ಮೋಕ್ಷವನ್ನು ಹೊಂದುತ್ತಾರೆ, ನಮ್ಮಂಥ ಜೀವರಾಶಿಗಳೆಲ್ಲ ಕರ್ಮಗಳನ್ನು ಮಾಡಿ ಮೋಕ್ಷವನ್ನು ಹೊಂದುತ್ತೇವೆ. ಇಬ್ಬರಿಗೂ ಎರಡೂ ಬೇಕು. ಜ್ಞಾನದ ಮೂಲಕ ಮೋಕ್ಷವನ್ನು, ಜ್ಞಾನ ಮಾರ್ಗದ ಮೂಲಕ ಮೋಕ್ಷವನ್ನು ಹೊಂದುವ ದೇವತೆಗಳಿಗೂ ಕರ್ಮ ಬೇಕೇ ಬೇಕು. ಕರ್ಮ ಮಾರ್ಗದ ಮೂಲಕ ಮೋಕ್ಷವನ್ನು ಹೊಂದುವ ನಮಗೂ ಜ್ಞಾನ ಬೇಕೇ ಬೇಕು. ಹಾಗಾದರೆ ಅವರು ಯಾಕೆ ಜ್ಞಾನಯೋಗಿ, ನಾವ್ಯಾಕೆ ಕರ್ಮಯೋಗಿಗಳು? ಅವರು ಜ್ಞಾನದ ಪರ್ಸೆಂಟೇಜ್ ಹೆಚ್ಚಿದೆ, ಕರ್ಮದ ಪರ್ಸೆಂಟೇಜ್ ಕಡಿಮೆ ಇದೆ. ನಾವು ಕರ್ಮಗಳನ್ನೇ ಬಹಳ ಮಾಡುವವರು, ಜ್ಞಾನವನ್ನು ಸುಮ್ಮನೆ ಪಾಸ್ ಆಗಲಿಕ್ಕೆ ಎಷ್ಟು ಬೇಕೋ ಅಷ್ಟು ಪಡೆಯುವವರು. ಹಾಗಾಗಿ
ಹಾಗಾಗಿ ನಾವು ಕರ್ಮಯೋಗಿಗಳು ಅಂತ ಕೃಷ್ಣ ಗೀತೆಯಲ್ಲಿ ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಭಾಷ್ಯದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅಂತೂ ಅದನ್ನೇ ವಿಷ್ಣು ತೀರ್ಥರು ನಮಗೆ ನಿನ್ನೆ ಕೊನೆಯ ಸಮಯದಲ್ಲಿ ಈ ಮಾತನ್ನು ನಾವು ಕೇಳಿ ತಿಳಿದ್ವಿ. ಅಂದಮೇಲೆ ಕರ್ಮಿಗಳು ಕೆಲವರು, ಜಿಜ್ಞಾಸುಗಳು ಕೆಲವರು, ಕರ್ಮವನ್ನು ಮಾಡುವಂತಹ ಜೀವರಾಶಿಗಳಿಗೆ ಸ್ನಾನ, ಸಂಧ್ಯಾವಂದನ, ಬ್ರಹ್ಮಯಜ್ಞ, ಜಪ, ದೇವತಾರ್ಚನ, ವೈಶ್ವದೇವ, ಅನ್ನದಾನ, ತೀರ್ಥಯಾತ್ರೆ ಇವೇ ಮೊದಲಾದಂತಹ ನಿಯಮಗಳನ್ನು, ಕರ್ಮಗಳನ್ನು ಅವರಿಗೆಲ್ಲ ತಿಳಿಸಿದ್ದಾನೆ ದೇವರು ಶಾಸ್ತ್ರಗಳ ಮೂಲಕ. ಇನ್ಯಾರು ಜಿಜ್ಞಾಸುಗಳು, ಜ್ಞಾನವನ್ನು ಪಡೆಯಬೇಕೆಂಬ ಇಚ್ಛೆ ಉಳ್ಳವರು, ಅವರಿಗೆ ನಿತ್ಯಾನಿತ್ಯ ವಸ್ತು ವಿವೇಕ, ಯಾರು ನಿತ್ಯ ಯಾರು ಅನಿತ್ಯರು ಅದನ್ನು ದೇವರು ಶಾಸ್ತ್ರದ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಇಂದ್ರಿಯ ನಿಗ್ರಹಾದಿಗಳಿದ್ರೇನೆ ಜ್ಞಾನವನ್ನು ಪಡೆಯಲಿಕ್ಕೆ ಸಾಧ್ಯ ಎನ್ನುವುದಕ್ಕಾಗಿ ಅವುಗಳ ಬಗ್ಗೆ ಎಲ್ಲ ಶಾಸ್ತ್ರದಲ್ಲಿ ದೇವರು ತಿಳಿಸಿಕೊಟ್ಟು, ಜ್ಞಾನಿನಾಂ ಏತದುಭಯಂ ಲೋಕಸಂಗ್ರಹಾರ್ಥಂ ಅಂತ ಇಷ್ಟು ವಿಷಯವನ್ನು ನಿನ್ನೆ ನಾವು ಕೇಳಿದ್ವಿ. ಈಗ ಅದರ ಮುಂದೆ ಮತ್ತೊಂದು ಮಾತನ್ನು ಹೇಳ್ತಾರೆ. ಇದೇನು ಹೀಗೆ ಕರ್ಮಿಗಳು ಜ್ಞಾನಿಗಳು ಅಂತ ಎರಡು ಮಾರ್ಗ ಇದೆ. ಇವರಿಬ್ಬರಲ್ಲಿ ಈ ಜ್ಞಾನಿ ಯಾರಿದ್ದಾರೆ ನೋಡಿ, ಜ್ಞಾನ ಮಾರ್ಗದಿಂದ ಮೋಕ್ಷವನ್ನು ಹೊಂದುವಂತಹ ಜೀವರಾಶಿಗಳು ಯಾರಿದ್ದಾರೆ ಅವರಿಗೆ ಎರಡೂ ಇದೆ. ಕರ್ಮವನ್ನೂ ಮಾಡಬೇಕು, ಜ್ಞಾನವನ್ನೂ ಪಡೆಯಬೇಕು. ಕರ್ಮ ಮಾರ್ಗದಲ್ಲಿ ಮೋಕ್ಷವನ್ನು ಹೊಂದುವವರು ಜ್ಞಾನವನ್ನು ಪಡೆಯಬೇಕು, ಕರ್ಮವನ್ನು ಮಾಡಬೇಕು. ಇಬ್ಬರಿಗೆ ಎರಡೂ ಇದೆ. ಇಷ್ಟು ಹೇಳಿ, ಹಾಗಾದರೆ ಈ ಕರ್ಮಗಳನ್ನು ಯಾಕೆ ಹೇಳಿದ್ದು? ಸಕಾಮ ಕರ್ಮಗಳನ್ನೆಲ್ಲ ಹೇಳಿದ್ದಾರಲ್ಲ, ಅದೆಲ್ಲ ಯಾಕೆ ಎಂದರೆ ಲೋಕಸಂಗ್ರಹಾರ್ಥಂ ಯಥಾ ಖಲು ರೋಗಿಣಃ ರುಚಿ ಉತ್ಪಾದನಾಯ. ನಿನ್ನೆ ಕೇಳಿದ್ವಿ ನಾವು ಇದನ್ನು ಕೊನೆಗೆ. ಯಾರು ಇನ್ನೂ ಧರ್ಮ ಮಾರ್ಗದಲ್ಲಿ ಬಹಳ ಕೊನೆಯ ಹಂತದಲ್ಲಿ ಇದ್ದಾನೆ, ಧರ್ಮದಲ್ಲಿ ವಿಶ್ವಾಸವಿಲ್ಲ, ಇನ್ನೂ ನಿಷ್ಕಾಮವಾಗಿ ಧರ್ಮವನ್ನು ಮಾಡುವ ಹಂತಕ್ಕೆ ಬಂದಿಲ್ಲ, ಅಂತಹ ಜೀವರಾಶಿಗಳಿಗೆ ಧರ್ಮ ಮಾರ್ಗದಲ್ಲಿ ಬರುವುದಕ್ಕೆ ಆಸಕ್ತಿಯನ್ನು ಹುಟ್ಟಿಸುವುದಕ್ಕಾಗಿ ಫಲಭಾಗಗಳನ್ನು ಹೇಳಿದ್ದೇ ಹೊರತು ಅದೇ ನಿಜವಾದದ್ದು, ಶಾಸ್ತ್ರ ಹೇಳುವಂತಹದ್ದು ಅಂತ ತಿಳಿದುಕೊಳ್ಳಬೇಡಿ ಎನ್ನುವ ವಿಷಯವನ್ನು ನಿನ್ನೆ ದಿವಸ ನಾವು ಉಪ್ಪಿನಕಾಯಿ ನಿಂಬಿಕಾಯಿ ಎಲ್ಲ ಕೇಳಿ ತಿಳಿದ್ವಿ. ಇಷ್ಟು ನಿನ್ನೆ ಕೇಳಿದ್ವಿ. ಇನ್ನು ಅದರ ಮುಂದಿನ ಭಾಗಗಳನ್ನು ಮತ್ತೆ ವಿಷ್ಣು ತೀರ್ಥರು ಹೇಳ್ತಾರೆ, ಬಹಳ ಚೆನ್ನಾಗಿದೆ. ಇಷ್ಟು ಹೇಳಿ ಇನ್ನು ಸಾಧನ ಸಂಪತ್ತಿಯ ಪರಾಕಾಷ್ಠತೆ ಆಯ್ತಿನ್ನ ಏನಾದರೂ ನನ್ನ ಮನಸ್ಸು ವಿಚಲಿತವಾಗಲ್ಲ. ಇನ್ನು ಎಂಥ ಆಪತ್ತುಗಳು ಎಂತಹ ಪ್ರಸಂಗಗಳು ಬಂದರೂ ನನ್ನ ಮನಸ್ಸು ಧರ್ಮವನ್ನೇ ಮಾಡ್ತದೆ ಹೊರತು ಅಧರ್ಮವನ್ನು ಎಂದೆಂದಿಗೂ ಮಾಡುವುದಿಲ್ಲ, ಅಧರ್ಮದ ಕಡೆಗೆ ನನ್ನ ಮನಸ್ಸು ಎಂದೆಂದಿಗೂ ಹೋಗುವುದಿಲ್ಲ ಎನ್ನುವಂತಹ ಏನೊಂದು ಪರಾಕಾಷ್ಠ ಅಂತ ಕರೀತಾರೆ, ಕೊನೆಯ ಹಂತ. ಈ ಹಂತ ಏನಿದೆಯಲ್ಲ, ಇದನ್ನು ನಾವು ಮುಟ್ಟಬೇಕಾದರೆ, ಈ ಪರಾಕಾಷ್ಠತೆಯನ್ನು ನಾವು ತಲುಪಬೇಕಾದರೆ ನಾವು ಏನು ಮಾಡಬೇಕು ಎನ್ನುವ ಪ್ರಶ್ನೆ. ಇವತ್ತು ನನಗೇನೋ ಕಷ್ಟ ಬಂತು, ನನ್ನ ಬಾಜು ಇದ್ದೋ ಬಂದು ಹೇಳಿದ, ಅದಕ್ಕೆ ಹೇಳ್ತೀನಿ ಏಕಾದಶಿ ಮಾಡಬೇಡ, ವಿಷ್ಣು ಪಂಚಕ ಭೀಷ್ಮ ಪಂಚಕ ಎಲ್ಲ ಬೇಡ ಅಂತ ಹೇಳ್ತೀನಿ. ಕೇಳಂಗಿಲ್ಲ, ನೋಡು ಹಿಂಗಾಯ್ತು ಅಂತ ಅವ್ರು ಬಂದು ಹೇಳಿದರು. ನನ್ನ ಮಕ್ಕಳಿಗೂ ಅದೇ, ಅವರು ಹಂಗೆ ಇದ್ದರು. ಅವರು ನೋಡಿ ನಾನು ಹೇಳ್ತೀನಿ ರೀ ಅವ ಇನ್ಮೇಲೆ ನೋಡಿ ಏಕಾದಶಿ ಅಂದರೆ ನೋಡಿ ನೀನು ಏನು ಮಾಡ್ತೀನಿ ನಾನು ಅಂತವ ಮುಗದೇ ಹೋಯ್ತು. ನಮಗೂ ಅದೇ ಬೇಕಾಗಿತ್ತು, ಬಿಟ್ಟೇ ಬಿಡ್ತೀವಿ. ಹಾಗಾದರೆ ಹೀಗೆ ನಾವು ಕಷ್ಟಗಳಿಗೆ ದುಃಖಗಳಿಗೆ ಭಯಗೊಂಡು ಧರ್ಮವನ್ನು ಬಿಡ್ತೀವಿ ಎನ್ನುವುದಾದರೆ ನಾವು ಸಾಧನ ಸಂಪತ್ತಿಯನ್ನು ಉಳ್ಳವರಾಗಿಲ್ಲ ಎಂದರ್ಥ. ಪರಾಕಾಟ ಅಂತ ದೂರುಳಿತು. ಹಾಗಾದರೆ ಏನು ಮಾಡಬೇಕು? ಬಹಳ ಚೆನ್ನಾಗಿ ವಿಷ್ಣುತೀರ್ಥರಂತಾರೆ, ಒಂದು ಮಾತಂತಾರೆ, ಅಭಿವ್ಯಕ್ತ ಸಾಕ್ಷಿ ಉಪೋದ್ಬಲಿತಂ ವಿರೋಧಿ ಪ್ರಮಾಣ ಸಹಸ್ರೇಣಾಪಿ ನ ಚಾಲ್ಯತೆ. ಏನೇ ಕಷ್ಟಗಳು ದುಃಖಗಳು ಬಂದರೂ, ಯಾರು ಏನೇ ಬಂದು ನಿನಗೆ ದೇವರ ಧರ್ಮದ ವಿರುದ್ಧವಾಗಿ ಹೇಳಿದರೂ ನಿನ್ನ ಮನಸ್ಸು ಧರ್ಮದ ವಿರುದ್ಧವಾಗಿ ಹೋಗಬಾರ್ದ, ದೇವರ ಶಾಸ್ತ್ರದ ವಿರುದ್ಧವಾಗಿ ನೀನು ನಡಿಬಾರ್ದ.
ಈ ನಡೆಯಬಾರದು ಎನ್ನುವುದೇ ಪರಾಕಾಷ್ಠ. ಹಾಗಾಗಬೇಕು ನೀನು ಎನ್ನುವುದಾದರೆ ನೀನು ಇಷ್ಟನ್ನು ತಿಳಿದುಕೋ ಅಂತಂತಾರೆ ವಿಷ್ಣು ತೀರ್ಥರು. ಏನು ಜ್ಞಾನ ಬಿದ್ದರೆ ನೀನು ಈ ಹಂತಕ್ಕೆ ಮುಟ್ತಿಪ್ಪ, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳಲ್ಲ ಎಂದರೆ ಅವರಂತಾರೆ, ಏನೇನು ದೇವರು ನಮಗೆ ಇವತ್ತು ಕಷ್ಟಗಳನ್ನು ಕೊಟ್ಟಿದ್ದಾನೋ, ದುಃಖಗಳನ್ನು ಕೊಟ್ಟಿದ್ದಾನೋ, ಇದು ಎಲ್ಲವೂ ನನಗೆ ಪರೀಕ್ಷೆಯನ್ನಾಗಿ, ಧರ್ಮದಲ್ಲಿ ಪರೀಕ್ಷೆಯನ್ನು ದೇವರು ಮಾಡುತ್ತಿದ್ದಾನೆ. ಹಾಗಾಗಿ ಈ ಕಷ್ಟಗಳು ಬರ್ತಾ ಇವೆಯೇ ಹೊರತು ಇದು ನಿಜವಾದ ಕಷ್ಟಗಳಲ್ಲ ಅಂತ ನಾವು ತಿಳಿದುಕೊಳ್ಳುವಿಕೆ ನಮಗೆ ಯಾರು ಎಷ್ಟೇ ಕಷ್ಟಗಳನ್ನು ಕೊಟ್ಟರು ಧರ್ಮದಿಂದ ದೂರ ಸರಿಯುವುದಂತೆ ನಮಗೆ ಅನುಕೂಲವನ್ನು ಮಾಡುತ್ತೆ. ಏನು ಅರ್ಥ ಇದ್ದೇನೆ, ಏನು ಹೇಳಿದರು? ಈಗ ಉದಾಹರಣೆಗೆ ತಗೊಳ್ಳಿ, ಸರಿನಾ? ಪ್ರಹ್ಲಾದರಾಜರಿದ್ದರು. ಅವರನ್ನು ಸಂಹಾರ ಮಾಡುವುದಕ್ಕೆ ಹಿರಣ್ಯಕಶಿಪು ಎಷ್ಟು ಪ್ರಯತ್ನ ಪಟ್ಟ. ನಾವೇನಾದರೂ ಅವ್ರ ಜಾಗದಾಗ ಇದ್ದಿದ್ವಿ ಅಂದರೆ ಒಂದೆರಡು ಸಲ ಅವನು ಪ್ರಯತ್ನ ಪಟ್ಕೊಳ್ಳೆ, ಮೂರನೇ ಸಲ ಯಾಕೆ ಸುಮ್ಮನೆ ಕೊಲ್ತಾನವ, ಅವ್ನು ಹೇಳಿದಂಗೆ ಹೇಳಿದ್ರೆ ಆಯ್ತು ಏನಾಗುತ್ತದೆ ಅಂತ ನಾನು ಬದಲಾಗಿ ಬಿಡ್ತಿದ್ದೆ. ಪ್ರಹ್ಲಾದರಾಜರು ಏನು ಮಾಡಿದರೂ ಬದಲಾಗಲಿಲ್ಲ. ಅವನ ತೊಡೆ ಮೇಲೆ ಕೂತು ಶ್ರವಣಂ ಕೀರ್ತನಂ ವಿಷ್ಣು ಅಂತ ಹೇಳಿ ಅವನನ್ನೇ ಬದಲಾಯಿಸ್ಲಿಕ್ಕೆ ಹೋದರೆ ಹೊರತು ಅವರಂತೂ ಬದಲಾಗಲಿಲ್ಲ. ಏನು ಹಾಗಾದರೆ ಏನು ಆ ಪ್ರಹ್ಲಾದರಾಜರಿಗೆ ಇಷ್ಟು ದೇವರಲ್ಲಿ, ಧರ್ಮದಲ್ಲಿ ದೃಢವಾದ ವಿಶ್ವಾಸ, ಸಾಧನ ಸಂಪತ್ತಿಯಲ್ಲಿ ಪರಾಕಾಷ್ಠತೆ, ಇದು ಬರಲಿಕ್ಕೆ ಏನದು ಏನಿತ್ತು ಅವರಿಗೆ ಎಂದರೆ ವಿಷ್ಣು ತೀರ್ಥರಂತಾರೆ, ಈ ಎಲ್ಲ ಕಷ್ಟಗಳು, ದುಃಖಗಳು ನನ್ನ ಧರ್ಮವನ್ನು, ನನ್ನ ಧಾರ್ಮಿಕತೆಯನ್ನು ಪ್ರಶ್ನಿಸುವುದಕ್ಕಾಗಿಯೇ, ಪರೀಕ್ಷಿಸುವುದಕ್ಕಾಗಿಯೇ ಬರ್ತಾ ಇದೆ ಅಂತೆ ನಾವು ತಿಳಿದುಕೊಳ್ಳಬೇಕು. ಇದೊಂದು ಜ್ಞಾನ ನಮಗೆ ಮನದಟ್ಟಾಗಿ ಗಟ್ಟಿಯಾಗಿ ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಟ್ರೆ ಆಗ ನಮಗೆ ಯಾವ ತೊಂದರೆಗಳು, ಕಷ್ಟಗಳು ಬರಲ್ಲ. ನೀವು ನೋಡ್ರಿ, ಬೇಕಾದ್ರೆ ಮಠಕ್ಕೆ ಬರಬೇಕು ಅಂತ ಓಲಾ ಬುಕ್ ಮಾಡಿರಿ, ಲೇಟ್ ಆಗ್ತದೆ ಓಲಾ ಸಿಗೋದು. ಹೋಟ್ಲಿಗೆ ಹೋಗ್ಬೇಕು ಅಂತ ಓಲಾ ಬುಕ್ ಮಾಡಿರಿ, ನೀವು ಹಿಂಗೆ ಬಟನ್ ಒತ್ತೋದ್ರೊಳಗೆ ತೊಗೊಂಡೇ ಬಿಟ್ಟಿರ್ತಾನೆ ಅವನು ಕಾಲು. ಯಾಕೆಂದರೆ ಅಧರ್ಮ ಮಾಡಲಿಕ್ಕೆ ದೇವರು ಬಹಳ ಅನುಕೂಲ ಮಾಡಿಕೊಡ್ತಾನೆ. ಧರ್ಮಕ್ಕೆ ಬಹಳ ಅನುಕೂಲಗಳಾಗೋದಿಲ್ಲ, ಕಷ್ಟ. ನಾವೇನು ಮಾಡ್ತೀವಿ, 4 ಸಲ ಕ್ಯಾನ್ಸಲ್ ಮಾಡಿದ ಓಲಾದವ, 5ನೇ ಸಲ ಓಲಾ ಸಿಗ್ತಾ ಇಲ್ಲ, ಇರಲಿ ಬಿಡು, ಏನು ಮಾಡೋದು, ಓಲಾ ಸಿಗ್ಲಿಲ್ಲರಿ, ಅದಕ್ಕೆ ಬರಲಿಲ್ಲರಿ ಅಂತ ಹೇಳಿದ್ರೆ ಆಯ್ತು, ಮತ್ತೆ ಇನ್ನೇನು ಮಾಡೋದು ನಡಿ ಅಂತ ಅಂದ್ಬಿಡ್ತೀನಿ. ಹೊರತು ಏನಾದರೂ ಮಾಡಿ ಹೋಗೋಣ, ರಾಯರ ದರ್ಶನ ಆಗ್ತದ, ದೇವ್ರ ದರ್ಶನ ಆಗ್ತದ ಅಂತ ನಂಗೆ ಬರೋದಿಲ್ಲ. ಅಂದಮೇಲೆ ಏನು ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು? ಸಾಧನ ಸಂಪತ್ತಿಯ ತುತ್ತ ತುದಿಯನ್ನು ನೀನು ತಲುಪಬೇಕಾದರೆ ನೀನು ಮನಸ್ಸಿನಿಂದ ಸಿದ್ಧನಾಗು, ಗಟ್ಟಿಯಾಗು. ಏನಂತ? ಧರ್ಮ ಮಾಡುವ ನನಗೆ ಕಷ್ಟಗಳು ಬಂದೇ ಬರುತ್ತೆ, ಇದು ಹೊಸದಲ್ಲ, ಇದು ಪ್ರಹ್ಲಾದರಾಜರಿಂದ ಹಿಡಿದು ಎಲ್ಲರಿಗೂ ಬಂದದ. ಅಂದಮೇಲೆ ಕಷ್ಟಗಳು ಬರುವಿಕೆಯೇ ಏನು ಸಿದ್ಧಪಡಿಸುತ್ತೆ? ನಾನು ಧಾರ್ಮಿಕ ಎನ್ನುವುದನ್ನು ಸಿದ್ಧಪಡಿಸುತ್ತೆ. ಅಂದಮೇಲೆ ಕಷ್ಟಗಳು ಧರ್ಮ ಮಾಡುವವರಿಗೆ ಬರುತ್ತೆ, ಧರ್ಮ ಮಾಡುವವರಿಗೆ ಕಷ್ಟಗಳು ಬಂದ್ರೇನೆ ನಾನು ಧಾರ್ಮಿಕ ಅನ್ನೋದು ಸಿದ್ಧವಾಗುತ್ತೆ. ಹಾಗಾಗಿ ಇವುಗಳಿಗೆ ಹೆದರಿ ನಾನು ಓಡಿ ಹೋಗುವುದಲ್ಲ, ನನ್ನನ್ನು ನೋಡಿ ಇವುಗಳೇ ಹೆದರಿ ಹೋಗಬೇಕು. ನಾನು ಮಾಡುವ ಧರ್ಮಗಳನ್ನು ನೋಡಿ ಇವುಗಳೇ ಹೆದರಿ ಹೋಗಬೇಕು ಎನ್ನುವ ಗಟ್ಟಿ ಮನಸ್ಸು ನಾವು ಮಾಡುವುದೇನಿದೆಯಲ್ಲ, ಇದೇನೇ ಸಾಧನ ಸಂಪತ್ತಿಯ ಪರಾಕಾಷ್ಠೆ. ಒಂದು ಸಲ ಈ ಮನಸ್ಸು ಬಂತ, ಆಮೇಲೆ ನಿಮಗೆ ದೇವರು ಕಷ್ಟಗಳನ್ನೇ ಕೊಡದೆ ಕೇವಲ ಸಾಧನೆಯನ್ನು ಮಾಡಿಸ್ತಾ ಹೋಗ್ತಾನೆ. ಆ ಹಂತ ಮುಟ್ಟುವುದೇನಿದೆ ಭಾಳ ಕಷ್ಟ ಇದೆ. ಅಂದಮೇಲೆ ಗಟ್ಟಿ ಮನಸ್ಸು ಮಾಡ್ರಿ, ಏನೇ ಕಷ್ಟ ಬಂದರೂ ಧರ್ಮ ಬಿಡುವುದಿಲ್ಲ ಅಂತ ನಾವು ಮುಂದುವರಿವು. 2 ಇದೆ, ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ರೆಕಾರ್ಡ್ ಇದೆ, ತಪ್ಪು ತಿಳಿಯೋದು ಬೇಡ. ದೇಹ ದುರ್ಬಲವಾಗಿದೆ, ಧರ್ಮಕ್ಕೆ ದೇಹವೇ ಅನುಕೂಲ ಮಾಡ್ತಾ ಇಲ್ಲ, ಬೇರೆ ಮಾತು, ಅದು ನಮ್ಮ ಕೈಯಾಗಿಲ್ಲ. ಅಂದಮೇಲೆ ಈಗ ನನಗೆ 98 ವರ್ಷ ಆಗ್ಯದ, 100 ವರ್ಷ ಆಗ್ಯದ, ನನಗೆ ಪಿಂಡ ಪ್ರದಾನ ಮಾಡ್ಲಿಕ್ಕೆ ಬರಲ್ಲ, ನಂಗೆ ಕೂಡ್ಲಿಕ್ಕೆ ಬರಲ್ಲ, ತಾಸು ಕೂತೇನು ಪಿಂಡ ಪ್ರದಾನ ಮಾಡ್ತೀನಿ? ಸರಿ ಬಿಡು, ತರ್ಪಣ ಬಿಡು, ಮುಗಿಸ್ಬಿಡು. ಅಂದಮೇಲೆ ನಾನು ಮಾಡುವ ಧರ್ಮಕ್ಕೆ ನನ್ನ ದೇಹವೇ ಅನುಕೂಲ ಮಾಡ್ತಾ ಇಲ್ಲ ಅಂದರೆ ಬೇರೆ ಮಾತು, ಆಗ ನೀ ಧರ್ಮ ಬಿಟ್ಟರೆ ತಪ್ಪಿಲ್ಲ. ಆದರೆ ನಾನು
ದೇಹವೂ ಅನುಕೂಲ ಮಾಡ್ತಾ ಇದೆ, ಇಂದ್ರಿಯಗಳೂ ಅನುಕೂಲ ಮಾಡುತ್ತೆ, ಸುತ್ತಮುತ್ತಲಿದ್ದವರು ಅನುಕೂಲ ಮಾಡ್ತಾರೆ. ಆದರೆ ನನ್ನ ಮನಸ್ಸು ಹೇಳಿದ್ದನ್ನು ಕೇಳಿ ನಾನು ಧರ್ಮ ಮಾಡಲ್ಲ ಅಂತಾದರೆ ಮಾತ್ರ ಮಹಾ ಅಪರಾಧ. ಹಾಗಾಗಿ ನನ್ನ ದೇಹ ಎಲ್ಲಿವರೆಗೆ ಧರ್ಮ ಮಾಡುವುದಕ್ಕೆ ಸಹಾಯ ಮಾಡುತ್ತೆ ನೋಡ್ರಿ, ಅಲ್ಲಿವರೆಗೆ ಮನಸ್ಸು ಹೇಳಿ ಬಿಡಲಿ ನಾವು ಧರ್ಮವನ್ನು ಮಾಡುವುದಕ್ಕೆ ಶತಪ್ರಯತ್ನವನ್ನು ಮಾಡಿ ಮುಂದುವರಿಬೇಕು. ದೇಹನೇ ಸಹಾಯ ಮಾಡ್ತಾ ಇಲ್ಲ, ಅದು ನಮ್ಮ ಕೈಯಾಗಿಲ್ಲ. ದೇವರಿಗೆ ಪ್ರಾರ್ಥನೆ ಮಾಡೋದು, ಸ್ವಾಮಿ ಹಾಗಾದರೆ ಧರ್ಮಕ್ಕೆ ಸಹಾಯ ಮಾಡುವ ದೇಹವನ್ನು ಕೊಡು, ಇದು ತೆಗೆದು ಬಿಡು ಅಂತ ದೇವರಿಗೆ ಪ್ರಾರ್ಥನೆ ಮಾಡುವುದೊಂದು ಆಗ ನಮ್ಮ ಕೈಯಾಗಿದೆ, ಮಾಡಬೇಕು. ಸರಿ, ಹೇಳಿದ ವಿಷಯ ಅರ್ಥ ಆಯ್ತಲ್ಲ. ಅಂದಮೇಲೆ ಸಾಧನ ಸಂಪತ್ತಿಯ ಪರಾಕಾಷ್ಠತೆ ಏನೆಂದರೆ ಎಷ್ಟೇ ಕಷ್ಟಗಳು ಬಂದರೂ ಸಕಾಮ ಕರ್ಮವನ್ನು ಮಾಡದೆ ಧರ್ಮದಿಂದ ದೂರವಾಗದೆ ದೇವರನ್ನು ಚಿಂತಿಸುವುದು, ದೇವರ ಸ್ಮರಣೆಯನ್ನು ಮಾಡುವುದು ಎನ್ನುವುದಾಗಿ ತಿಳಿಸಿಕೊಡ್ತಾರೆ. ಇದು ಒಂದು ವಿಷಯ. ಇನ್ನು ಇಷ್ಟೇ ಹೇಳಿ ಇದರ ಬಗ್ಗೆ ಮತ್ತೆ ಮುಂದುವರಿಸ್ತಾರೆ. ದೇವರ ಕರುಣೆ ಎಷ್ಟಿದೆ. ಜೀವ ತಾವತ್ ಲಿಂಗ ಶರೀರೇ ನೀರ ಸಂವಲಿತ ಕ್ಷೀರವದ್ ವರ್ತತೆ. ಈ ಜೀವ ಈ ಲಿಂಗದೇಹದ ಜೊತೆಗೆ 4 ದೇಹ ಇದೆಯಲ್ಲ, ಅಂದಮೇಲೆ ಲಿಂಗದೇಹನೂ ಇದೆ. ಈ ಜೀವ ಲಿಂಗ ಶರೀರದ ಜೊತೆಗೆ ಹಾಲು ನೀರಿನಂತೆ ಬೆರೆತು ಬಿಟ್ಟಿದ್ದಾನೆ. ಅಂದಮೇಲೆ ನಮಗೆ ನಿಜವಾಗಿಯೂ ಕಾಮಕ್ರೋಧಗಳಿಲ್ಲ. ನಾನು ಸಾತ್ವಿಕ ಜೀವ, ನನಗೆ ಕಾಮಕ್ರೋಧಗಳಿಲ್ಲ. ಈ ಕಾಮಕ್ರೋಧಗಳೆಲ್ಲ ಎಲ್ಲಿದಿದು? ಲಿಂಗದೇಹದಿಂದ ಆರಂಭವಾಗುವಂತಹದ್ದು ಅಲ್ವಾ? ಹಾಗಾಗಿಯೇ ಸ್ವರೂಪ ದೇಹ, ಅದರ ಮೇಲೇನೆ ಲಿಂಗದೇಹ, ಅದರ ಮೇಲೆ ಅನಿರುದ್ಧ ದೇಹ, ಅದರ ಮೇಲೆ ಸ್ಥೂಲ ದೇಹ. ಅಂದಮೇಲೆ ಈ ಜೀವನಿಗೆ ಇಲ್ಲದೇ ಇರುವ ಕಾಮಕ್ರೋಧಾದಿಗಳು ಎಲ್ಲಿಂದ ಬಂತು? ಲಿಂಗದೇಹದಿಂದ ಜೀವನಿಗೆ ಆರಂಭವಾಯಿತು. ಈ ಲಿಂಗ ಹಾಗಾದರೆ ಜೀವ ಯಾಕೆ ಗೊತ್ತಾಗ್ತಾ ಇಲ್ಲ? ನಾ ಯಾಕೆ ತಿಳಿತಾ ಇಲ್ಲ? ನನ್ಗಲ್ಲಿದು ಕಾಮಕ್ರೋಧ, ನಾನು ಪಡಬಾರ್ದಿದು, ನಂದಲ್ಲಿದು. ಇದು ಲಿಂಗ ಶರೀರದಿಂದ ಬಂದದ್ದು, ಅಲ್ಲಿಂದ ಸೃಷ್ಟಿಯಾದದ್ದು. ಇದು ಲಿಂಗ ಶರೀರಕ್ಕೆ ಸಂಬಂಧಪಟ್ಟದ್ದು. ಸಿಟ್ಟಿಗೆ ಬರೋದಾದರೆ ಲಿಂಗ ಶರೀರ ಸಿಟ್ಟಿಗೆ ಬರಲಿ, ನಾನು ಸಿಟ್ಟಿಗೆ ಬರಲ್ಲ. ಸ್ವಾಮಿಗಳನ್ನು ಬೈಯೋದಾದರೆ ಲಿಂಗ ಶರೀರ ಬೈಲಿ, ನಾನು ಬೈಯಲ್ಲ. ಏಕಾದಶಿ ಬಿಡುವುದಾದರೆ ಲಿಂಗದೇಹ ಬಿಡಲಿ, ನಾನು ಬಿಡಲ್ಲ ಅಂತ ಯಾಕೆ ಜೀವ ತಿಳಿಯಲ್ಲ? ಹೀಗ್ಯಾಕೆ ಮಾತಾಡಲ್ಲ ಎಂದರೆ ವಿಷ್ಣು ತೀರ್ಥರಂತಾರೆ, ಜೀವ ಹಾಲು ನೀರು ಬೆರೆತಾಗ ಹೇಗೆ ಹಾಲಿನಿಂದ ನೀರನ್ನು ಬೇರೆ ಮಾಡಲಿಕ್ಕೆ ಸಾಧ್ಯವಾ? ಗುರುತಿಸ್ಲಿಕ್ಕೆ ಸಾಧ್ಯವಾ? ಬೇರೆ ಮಾಡೋದು ಬಿಡಿ, ಇದು ಹಾಲು ಇದು ನೀರು ಅಂತ ಕಂಡುಹಿಡಿಯಲಿಕ್ಕೂ ಆಗಲ್ಲ. ಹಾಗೆ ಈ ಲಿಂಗದೇಹದ ಜೊತೆಗೆ ಜೀವ ಇಷ್ಟು ಒಂದಾಗಿ ಬಿಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದಾನಲ್ಲ, ಹಾಲು ನೀರಿನಂತೆ ಜೀವ ಲಿಂಗದೇಹದ ಜೊತೆಗೆ ಒಂದಾಗಿದ್ದಾನೆ. ಒಂದಾಗಿಲ್ಲ, ಬೇರೆ ಬೇರೆನೇ ಅದು. ಆದರೆ ಅವ ಅಂತ ತಿಳ್ಕೊಳ ಒಂದಾಗಿನಿ ಎಂದು. ಹೀಗಾಗಿ ಏನಾಗ್ತಾ ಇದೆ? ಲಿಂಗ ಶರೀರದ ಏನೇನು ಧರ್ಮಗಳಿವೆ ಆ ಎಲ್ಲ ಧರ್ಮಗಳು ನಂದು, ಜೀವಂದು ಅಂತ ಜೀವ ತಿಳ್ಕೊಂಡಿದ್ದಾನೆ. ಲಿಂಗ ಶರೀರದ ಧರ್ಮಗಳೇನು? ಲಿಂಗ ಶರೀರದ ಧರ್ಮಗಳೇನು? ಕಾಮಕ್ರೋಧಾದಿಗಳು, ಸತ್ವರಸ್ತಮೋ ಗುಣಗಳು, ಪಂಚಭೂತಗಳ, ಇವೆಲ್ಲ ಲಿಂಗ ಶರೀರದ ಧರ್ಮಗಳು. ಅವುಗಳೆಲ್ಲ ಖರೇ ಜೀವನಲ್ಲಿ ಇಲ್ಲೇ ಇಲ್ಲ, ಆದರೆ ಜೀವನಲ್ಲಿ ಇದೆ. ಉದಾಹರಣೆಗೆ ಹೇಳ, ಹೇಗೆ ತಿಳ್ಕೊತೀವಿ ಅಂತ ನಾವು ತಿಳ್ಕೊಂಡಿವಿ, ಹಿಂಗೆ ತಿಳ್ಕೊಂಡಿವಿ. ಈಗ ನಾನು ಈ ಧೋತ್ರ ಶಾಟಿ ಉಟ್ಕೊಂಡು ಬಂದೆ, ಯಾರೋ ಒಬ್ಬರು, ನೀವೇ ಯಾರೋ ಒಬ್ಬರು, ಆಚಾರ್ಯ ಭಾರಿ ಅದಲ್ರಿ, ಭಾರಿ ಕಾಣಿಸ್ಲಿಕ್ಕತ್ತೀರಿ ಧೋತ್ರದ ಮೇಲೆ, ಭಾರಿ ಅದಪ್ಪ ಧೋತ್ರ ಶಾಟಿ ಅಂತ ಅಂದರು. ಅವರು ಹೊಗಳಿದ್ದು ಯಾರನ್ನ? ಧೋತ್ರ ಶಾಟಿನ. ನಾನು ಮನೆಗೆ ಹೋಗಿ ನನ್ನ ಹೆಂಡತಿ ಮುಂದೆ ಏನು ಸಂತೋಷ ಪಡ್ತೀನಿ? ಇನ್ಮೇಲೆ ಇದೇ ಕೊಟ್ಬಿಡ, ಮಠಕ್ಕೆ ಹೋದಾಗೆಲ್ಲ ಏನು ಎಲ್ಲರೂ ಹೊಗಳಿದ್ರಪ್ಪ ನನಗೆ, ಇದಿರಲಿ ಇನ್ಮೇಲೆ ನನ್ನ ಹತ್ರ. ನಾನು ಏನು ತಿಳ್ಕೊಬೇಕಾಗಿತ್ತು? ಅವರು ನನ್ನನ್ನು ಹೊಗಳಿಲ್ಲ, ಇದನ್ನು ಹೊಗಳಿದ್ದು. ಇದು ಇದ್ದದ್ದಕ್ಕಾಗಿ, ಇದು ನನ್ನ ಮೈ ಮೇಲಿದ್ದದ್ದಕ್ಕಾಗಿ ನನ್ನನ್ನು ಹೊಗಳಿದ್ದಾರೆ. ಇದು ಇನ್ನೊಬ್ಬರ ಮೈ ಮೇಲಿದ್ರೆ ಅವರನ್ನು ಹೊಗಳ್ತಿದ್ರು ಅಂತ ತಿಳ್ಕೊಬೇಕಾಗಿತ್ತು, ಹೌದಿಲ್ಲ? ನಾನು ಆದರೆ ನಾನು ನನ್ನನ್ನೇ ಹೊಗಳಿದ್ದಾರೆ ಎಂದು ಸಂತೋಷಿಸಿದೆ. ಅಂದಮೇಲೆ ನಾ ಏನು ತಿಳ್ಕೊಂಡಿನಿ? ಹಾಗಾದರೆ ಈ ಬಟ್ಟೆ ನಾನು ಎರಡು ಒಂದೇ ಅಂತ ತಿಳ್ಕೊಂಡದಕ್ಕಲ್ಲೇ ನಾ ಸಂತೋಷ ಆದದ್ದು ನನಗೆ, ಹೌದೋ ಇಲ್ಲ? ಹಾಗೆ ಲಿಂಗ ಶರೀರದ ಧರ್ಮಗಳೆಲ್ಲ ಜೀವ ಏನು ಮಾಡ್ಯಾನ? ತನ್ನಲ್ಲಿದೆ ಅಂತ ಆಪಾದನೆ ಮಾಡಿಕೊಂಡಿದ್ದಾನೆ. ಯಾಕೆ? ಹೇಗೆ? ಕ್ಷೀರ ನೀರವತ. ಹಾಲಿನಲ್ಲಿ ನೀರು ಬೆರೆತಾಗ ಯಾವುದು ಹಾಲು ಯಾವುದು
ಗೊತ್ತಾಗುವುದಿಲ್ಲವೋ, ಬೇರ್ಪಡಿಸಲಿಕ್ಕೆ ಸಾಧ್ಯವಿಲ್ಲವೋ, ಹಾಗೆ ಲಿಂಗ ಶರೀರ ಜೀವ ಹಾಲು ನೀರಿನಂತೆ ಕೂಡಿಕೊಂಡು ಬಿಟ್ಟಿದ್ದಾರೆ. ಹಾಗಾಗಿ ಜೀವನಿಗೆ ನನ್ನ ಗುಣಗಳು ಯಾವುವು, ಲಿಂಗದೇಹದ ಗುಣಗಳು ಯಾವುವು, ಏನು ವ್ಯತ್ಯಾಸ ಭೇದ ಅವನಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಏನು ಮಾಡಲಿಕ್ಕೆ ತನ್ನ ಜೀವ ಲಿಂಗದೇಹದ ಗುಣದೋಷಗಳನ್ನು ತನ್ನ ಗುಣದೋಷ ಅಂತ ತಿಳಿದುಕೊಂಡು ತನ್ನಲ್ಲಿ ಇಲ್ಲದೇ ಇರುವ ಕಾಮಕ್ರೋಧಾದಿಗಳನ್ನು ತನ್ನದು ಎಂದು ತಿಳಿದುಕೊಂಡು ತಾನು ಅವುಗಳಿಗೆ ಒಳಗಾಗುತ್ತಿದ್ದಾನೆ. ಸ್ಪಷ್ಟ ಆಗ್ತಾ ಇದೆಯಲ್ಲ? ಮುಂದೆ ಇದಿಷ್ಟು ಜೀವನ ಹಣೆ ಬರಹ. ಇಂಥ ಜೀವನ ಮೇಲೆ ಕರುಣೆಯನ್ನು ತೋರಿ ಅನುಗ್ರಹ ಮಾಡಬೇಕೆಂದು ಇಚ್ಛೆಪಟ್ಟ ದೇವರು ಬಿಂಬರೂಪೇಣ ಮುಖೇ ಮುಖಂ ಇತ್ಯನೇನ ಕ್ರಮೇಣ ವರ್ತತೆ. ನೋಡಿ ದೇವರು ಕರುಣ ಇಟ್ಟಿದೆ. ಒಬ್ರು ಯಾರೋ ಕಷ್ಟದಲ್ಲಿ ಒದ್ದಾಡ್ತಾ ಇದ್ದಾರೆ, ನಾನು ನಮ್ಮ ಹೆಂಡ್ತಿನೋ ನನ್ನ ಮಗನೋ ಕಷ್ಟದಲ್ಲಿ ಇದ್ದಾರೆ, ನಾನಂತೀನಿ ಈ ಕಷ್ಟದ ಸಮಯದಲ್ಲಿ ನಾನು ಇವನನ್ನು ಬಿಟ್ಟು ಹೋದರೆ ಇನ್ನೂ ದುಃಖ ಆಗುತ್ತೆ ಪಾಪ ಅಂತ ಹೇಳಿ ನಾನು ಹೇಗೆ ಅವನನ್ನು ಬಿಟ್ಟು ಹೋಗೋದೆ ಹತ್ತಿರವೇ ಇರ್ತೀನೋ, ಹಾಗೆ ದೇವರು ಏನು ಕರುಣ ತೋರಿದಾನ ಅಂದರೆ ಮೊದಲೇ ಈ ಜೀವ ತನ್ನದಲ್ಲದ ಸುಖ ದುಃಖಗಳನ್ನು ತನ್ನದು ಎಂದು, ತನ್ನದಲ್ಲದ ಕಾಮಕ್ರೋಧಾದಿಗಳನ್ನು ತನ್ನದು ಎಂದು ತಿಳಿದುಕೊಂಡು ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ಇಂಥವನನ್ನು ಬಿಟ್ಟು ನಾನು ಎಂದೆಂದಿಗೂ ಹೋಗಬಾರದು, ನಾನು ಜೊತೆಗಿದ್ರೆ ಒಂದು ಸ್ವಲ್ಪವಾದರೂ ಧೈರ್ಯದಿಂದ ಇರ್ತಾನೆ ಎನ್ನುವುದಕ್ಕಾಗಿ ದೇವರು ನನ್ನನ್ನು ಬಿಟ್ಟು ಹೋಗುವುದೇ ಇಲ್ಲ. ಆ ದೇವರಿಗೆ ಬಿಂಬ ಎಂದು ಕರೆಯುತ್ತಾರೆ. ದೇವರ ಕರುಣ ಎಷ್ಟು ವಿಚಿತ್ರ ಇದೆ, ಭಾಳ ಚೆನ್ನಾಗಿದೆ ದೇವ್ರ ಕರುಣ. ನಾನು ಯಾರು ಬಾಜು ಕೂತಿದ್ನಲ್ಲ, ಪಾಪ ಎಲ್ಲರೂ ಹೋದ್ರು ನಾನು ಹೋದರೆ ಅವ್ರಿಗೆ ದುಃಖ ಆಗುತ್ತೆ, ಇರಲಿ ಬಿಡಿ ಇವತ್ತು ರಾತ್ರಿ ನಿಮ್ಮ ಜೊತೆನೇ ಇರ್ತೀನಿ ಅಂತಿದ್ನಲ್ಲ, ಹಾಗೆ ರಾತ್ರಿ ಎಲ್ಲ ನಿಮ್ಮ ಜೊತೆಗಿದ್ದ ನನಗೊಂದು ಆಸೆ ಇರ್ತದೆ, ನಾಳೆ ನನ್ನ ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ಏನು ರಾತ್ರಿ ಎಲ್ಲ ಅಲ್ಲಿ ಹಾಕಿದ್ರಿ, ಏನು ಬಂದುಬಿಟ್ರೆ ಆಯ್ತು ಇರ್ತಿದ್ರಿ, ಎಲ್ಲರೂ ಹೋದ್ರೆ ನೀವು ಯಾಕಿದ್ರಿ, ನಾನು ಇಲ್ಲ ಬಿಡು ನಾಳೆ ನಮಗೇನು ಪರಿಸ್ಥಿತಿ ಬರೋದು ಯಾರಿಗೆ ಗೊತ್ತದ, ಆಗಿರ್ತಾರ ಜೊತೆಗೆ ಅಂತಂತೀನಿ ನಾನು. ಅಂದರೆ ನಾನು ನಿಮ್ಮ ಜೊತೆಗಿದ್ದದ್ದು ಒಂದು ಲಾಭವನ್ನು ಬಯಸಿ, ಅಂಥ ಪರಿಸ್ಥಿತಿ ಬಂದರೆ ನನಗಾಗಬೇಕಾಗ್ತದೆ ನೀವು ಎನ್ನುವ ಒಂದು ಇಚ್ಛೆಯನ್ನು ಇಟ್ಟುಕೊಂಡೇ ನಾನು ಆ ಕಾರ್ಯ ಮಾಡ್ತೀನಿ. ಆದರೆ ಜಗದೊಡೆಯನಾದ ಬಿಂಬರೂಪಿಯಾದ ಪರಮಾತ್ಮ ಕಷ್ಟಕ್ಕೆ ಒಳಗಾಗುವ ಲಿಂಗದೇಹದ ಧರ್ಮಗಳಿಂದ ಆಪಾದಿತನಾದ ನನ್ನ ಜೊತೆಗೆ ಯಾವಾಗಲೂ ಇದ್ದಾನೆ ಬಿಂಬನಾಗಿ. ಆದರೆ ಆ ದೇವರು ನನ್ನಿಂದ ಏನನ್ನೂ ಬಯಸುವುದಿಲ್ಲ. ಇದು ದೇವರ ಅದ್ಭುತವಾದ ಕರುಣೆ ಮಹಿಮೆ. ಅಂದಮೇಲೆ ಏನು ಹೇಳ್ತಾ ಇದ್ದಾರೆ ವಿಷ್ಣು ತೀರ್ಥರು, ಏನೇ ಕಷ್ಟ ಬರಲಿ, ಧರ್ಮ ಬಿಡುವ ಎಂಥ ಪ್ರಸಂಗವೇ ಬರಲಿ, ನೀನು ಧರ್ಮ ಬಿಡಬೇಡ. ಯಾಕೆ? ನಿನ್ನ ಜೊತೆಗೆ ದೇವರಿದ್ದಾನೆ. ನೀ ಧರ್ಮ ಬಿಡಬಾರ್ದು ಅನ್ನೋದಕ್ಕೆ ನಿನ್ನ ಜೊತೆಗೆ ಅವ ಇದ್ದಾನೆ. ನೀನು ಧರ್ಮವನ್ನು ಬಿಟ್ಟುಬಿಟ್ರೆ ನಿನ್ನ ಜೊತೆಗೆ ಅವ ಇದ್ದೇಲ್ಲ. ಅವ ನನಗೆ ಹುಷಾರಿರಲಿಲ್ಲ, ನೀವು ಬಾಜು ಕೂತು ನನಗೆ ತಿನ್ನಿಸ್ಲಿಕ್ಕೆ ಬಂದ್ರಿ, ನನಗೆ ತಿಂತಿರೋ ಸಂತೋಷ ಪಟ್ಟರೆ ನೀವು ಬಂದದ್ದು ಲಾಭ ಅಲ್ಲೇನ? ನೀವು ಬಾಜು ಕೂತು ತಿನ್ನಿಸ್ಲಿಕ್ಕೆ ಬಂದಾಗ ತಿನ್ನಲಿಲ್ಲ, ಸಂತೋಷ ಪಡಲಿಲ್ಲ ಅಂದರೆ ನೀವು ಅಲ್ಲಿಂದ ಇಲ್ಲಿ ಬಂದದ್ದೇನು ಲಾಭ? ಹಾಗೆ ದೇವರು ನನ್ನಂಥ ಲಿಂಗದೇಹದ ಧರ್ಮಗಳನ್ನು ನನ್ನದು ಎಂದು ಆಪಾದನೆಯಿಂದ ತಿಳಿದುಕೊಂಡ ಆ ನನಗೆ ಜೊತೆಯಾಗಿ ಇರಬೇಕು, ಯಾವಾಗಲೂ ಧೈರ್ಯ ಇರುತ್ತೆ ಅಂತ ತಿಳಿದು ದೇವರೇನು ಮಾಡಿದ? ನನ್ನ ಜೊತೆಗೆ ಒಂದು ರೂಪದಿಂದ ಯಾವಾಗಲೂ ಇದ್ದಾನೆ. ಆ ಒಂದು ರೂಪಕ್ಕೆ ಏನಂತ ಹೆಸರು? ಬಿಂಬ ಎಂದು ಹೆಸರು. ಇದು ಒಂದು. ಇಷ್ಟಲ್ಲದೆ ದೇವರು ಇನ್ನೊಂದು ಕರುಣೆ ತೋರಿದ. ಭಾಳ ಚೆನ್ನಾಗಿದೆ, ಅರ್ಥ ಮಾಡಿಕೊಳ್ಳಿ, ಎಷ್ಟು ಸಂತೋಷ ಆಗುತ್ತೆ ನಮಗೆ. ಇಷ್ಟಲ್ಲದೆ ದೇವರು ಇನ್ನೊಂದು ವಿಚಾರ ಮಾಡಿದ. ಸುಮ್ಮನೆ ಜೊತೆಗಿದ್ದೀನಂದ್ರೆ ಇವ್ರಿಗೇನು ಧೈರ್ಯ ಬರುತ್ತೋ ಇಲ್ಲವೋ, ಮುಖೇ ಮುಖಂ ಇತ್ಯನೇನ ಕ್ರಮೇಣ ವರ್ತತೆ. ದೇವರಂದ ಯಾಕೆ ಚಿಂತೆ ಮಾಡ್ತೀವಿ? ನಿನ್ನ ಮುಖದಲ್ಲಿ ನನ್ನ ಮುಖ ಇಟ್ಕೋತೀನಿ, ನಿನ್ನ ಕೈಯಲ್ಲಿ ನನ್ನ ಕೈ ಇರ್ತದೆ, ನಿನ್ನ ಕಾಲಲ್ಲಿ ನನ್ನ ಕಾಲು ಇರ್ತದೆ, ನಿನ್ನ ಕಣ್ಣಲ್ಲಿ ನನ್ನ ಕಣ್ಣು ಇರ್ತದೆ. ಆಮೇಲೆ ನಿನ್ನ ಎಲ್ಲ ಇಂದ್ರಿಯಗಳಲ್ಲಿ ನಾನು ಕೇವಲ ಒಂದು ರೂಪದಿಂದ ಇರುವುದಲ್ಲ, ನಿನ್ನ ಎಲ್ಲ ಇಂದ್ರಿಯಗಳಲ್ಲಿ ನನ್ನ ಎಲ್ಲ ಇಂದ್ರಿಯಗಳನ್ನು ಇಟ್ಟು ನಾನು ನಿನ್ನ ಜೊತೆಗಿದ್ದು ನಿನಗೆ ಅನುಗ್ರಹ ಮಾಡ್ತೀನಿ. ನೀನು ಧೈರ್ಯದಿಂದ ಇರು. ಅರ್ಥ ಆಯ್ತೇನು ಯಾರಿಗೆ? ಸುಮ್ಮನೆ ಹೇಳ ಒಂದು ಉದಾಹರಣೆ. ಈಗ ನನಗೆ ಕಾಲು ನೋವಾಗ್ಯದ, ನೀವು ಈ ಕಡೊಬ್ಬರು ಹಿಡಿದು ನಡ್ಸ್ಕೊಂಡು ಬರ್ತೀರಿ. ಇಬ್ಬರು ನೀವು ನನ್ನ ಕಾಲೊಳಗಿಲ್ಲ, ನೀವು ಹೊರಗಿದ್ದು ನನ್ನ ಎರಡು ಕೈ ಹಿಡಿದು ನಡ್ಸ್ಕೊಂಡು ಬಂದ್ರೇ ಸಂತೋಷ ಆಗ್ತದೆ. ಅಂಥದ್ದು ದೇವರು ನನ್ನ ಕಾಲಿನಲ್ಲಿ ತನ್ನ ಕಾಲಿಟ್ಟು ನನ್ನ ನಡೆಸ್ತಾ
ಮಾಡಿದ್ದಾನೆ ಎಂದರೆ ನಾನು ಎಷ್ಟು ಸಂತೋಷ ಪಡಬೇಕು, ನಾನು ಎಷ್ಟು ದೇವರಿಂದ ಉಪಕಾರವನ್ನು ಪಡೆದವನಾಗಿರಬೇಕು ಅಲ್ವಾ? ಯಾರು ಮಾಡ್ತಾರೆ ಹೇಳ್ರಿ? ಈಗ ದೇವರು ಮಾಡ್ತಾನೆ. ಅಂದಮೇಲೆ ಮುಖದಲ್ಲಿ, ನನ್ನ ಮುಖದಲ್ಲಿ ಅವನ ಮುಖ, ನನ್ನ ಕೈಯಲ್ಲಿ ಅವನ ಕೈ, ನನ್ನ ಕಾಲಲ್ಲಿ ಅವನ ಕಾಲು, ಹೀಗೆ ಬಿಂಬನಾದ ದೇವರು ಕೇವಲ ತಾನು ಇರುವುದಷ್ಟೇ ಅಲ್ಲ, ನನ್ನ ಎಲ್ಲ ಇಂದ್ರಿಯಗಳಲ್ಲಿ ತನ್ನ ಎಲ್ಲ ಇಂದ್ರಿಯಗಳನ್ನು ಇಟ್ಟು ನನ್ನನ್ನು ರಕ್ಷಣೆ ಮಾಡುತ್ತಿದ್ದಾನೆ. ಇದಕ್ಕಿಂತ ದೊಡ್ಡ ಉಪಕಾರ ದೇವರು ಇನ್ನೇನು ಮಾಡಬೇಕು ನಮಗಲ್ವಾ? ಬಹಳ ದೊಡ್ಡ ಉಪಕಾರ ಇದೆ ನಮಗಿವತ್ತು. ಯಾರು ಬಿದ್ದರೂ ರಾತ್ರಿ ಯಾರು ಬಂದು ರಕ್ಷಣೆ ಮಾಡೋರಿಲ್ಲ ಮನೆ ಒಳಗೆ. 4 ದಿವಸ ಏನೋ ವಾಸನೆ ಬರ್ಲಿಕ್ಕೆ ನೋಡ್ರಿ ಮನೆಯಿಂದ ಅಂತ ಪಕ್ಕದ ಮನೆಯವರು ಹೇಳಿದಾಗೆ ಪೊಲೀಸರು ಬಂದು ಬಾಗಿಲು ತೆಗಿಬೇಕೀಗ. ಅಂದಮೇಲೆ ಅಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲ ಬದುಕಲಿಗತ್ತೀವಿ. ನನ್ನ ಮಕ್ಕಳು ನನ್ನಿಂದ ದೂರ ಆಗ್ತಾರೆ, ನನ್ನ ಹೆಂಡತಿ ಗಂಡ ನನ್ನಿಂದ ದೂರ ಆಗ್ತಾರೆ, ಬಂಧು ಬಳಗ ಅಂತೂ ಆಸ್ತಿ ಪಾಲಾದರೆ ಹೋಗೇ ಬಿಡ್ತಾರೆ. ಇಷ್ಟಿದ್ರೂ ಜಗದೊಡೆಯ ಅನಾದಿ ಕಾಲದಿಂದ ನನ್ನ ಜೊತೆಗೆ ಇರೋಣ, ಇವನು ಸ್ವಲ್ಪ ಧೈರ್ಯ ತುಂಬೋಣ ಅಂತ ಇದ್ದಾನೆ. ನನ್ನ ಇಂದ್ರಿಯಗಳಲ್ಲಿ ತನ್ನ ಇಂದ್ರಿಯಗಳನ್ನು ಇಟ್ಟುಕೊಂಡು ಇದ್ದಾನೆ. ಎಂಥ ಕರುಣೆ ಅಲ್ವಾ? ಇಂಥ ದೇವರು ನೋಡಿದ್ರೆ ನಮ್ಮನ್ನೇನಂತ ಬೈಬೇಕು. ಸರಿ, ಇದು ಒಂದು. ಇನ್ನು ಮತ್ತೊಂದು ಮಾತು ಹೇಳ್ತಾ, ಏನು ದೇವರ ಕರುಣ ನೋಡಿ. ತಸ್ಯ ಉಪಾಧಿ ಪ್ರತಿಬಿಂಬಶ್ಚ ಜೀವ ಏವ. ಅಂದಮೇಲೆ ದೇವರು ಬಿಂಬ, ಜೀವ ಇವನು ಪ್ರತಿಬಿಂಬ. ಇಂಥ ಪ್ರತಿಬಿಂಬನಾದ ಜೀವ ಬಿಂಬನನ್ನು ನೋಡ್ತಾನೆ, ತಿಳಿತಾನೆ. ಇದು ಒಂದಾಯಿತು. ಇನ್ನು ಮತ್ತೊಂದು ಮಾತು ಬರೀತಾನೆ. ದೇವರಂದ ನಾನು ಒಬ್ಬನೇ ಇದ್ದೀನಿ ಅಂತಂದ್ರೂ ಇವನಿಗೆ ಧೈರ್ಯ ಬರುತ್ತೋ ಇಲ್ಲೋ? ಸರಿ, ಹಾಗಾದ್ರೆ ಇನ್ನೊಂದು ಕೆಲಸ ಮಾಡೋಣ. ಬಿಂಬೋಪ ಅಯಂ ನತು ಸಾಕ್ಷಾತ್ ಕಿಂತು ಪುಷ್ಕರೋ ನಾಮ ಸರ್ವ ಅವರೋ ದೇವ ಸಚ ಸಾಕ್ಷಾತ್ ಬಿಂಬ ಮುಖೇ ಮುಖಂ ಇತ್ಯಾದಿ ಕ್ರಮೇಣ ಆಸ್ತೆ. ನನಗೆ ಸಾಕ್ಷಾತ್ತಾಗಿ ಬಿಂಬನು ದೇವರಲ್ಲ. ಹಾಗಾದರೆ ನನಗೆ ಸಾಕ್ಷಾತ್ತಾಗಿ ಬಿಂಬ ಯಾರು? ಪುಷ್ಕರ ಎನ್ನುವಂತಹ ಏನು ಕರ್ಮಾಭಿಮಾನಿಯಾದ ದೇವತೆ ಇದ್ದಾನಲ್ಲ, ಆ ದೇವತೆ ನನಗೆ ಬಿಂಬ, ನಾನು ಅವರಿಗೆ ಪ್ರತಿಬಿಂಬ. ಅವರನ್ನಿಟ್ಟ, ಅವರನ್ನು ಹೆಂಗಿಟ್ಟ ವಿಷ್ಣು ತರ್ತಾರಂತಾರೆ ಮುಖೇ ಮುಖಂ ಇತ್ಯಾದಿ ಕ್ರಮೇಣ. ಮತ್ತೆ ಅಂದಮೇಲೆ ನನ್ನ ಮುಖದಲ್ಲಿ ಪುಷ್ಕರರ ಮುಖ, ಅವರ ಮುಖದಲ್ಲಿ ದೇವರಿದ್ದಾನೆ ಡೈರೆಕ್ಟ್ ಆಗಿ ಇಲ್ಲ. ಮತ್ತೆ ತಸ್ಮಿಂಶ್ಚ ದೇವೇ ಶನೈಶ್ಚರ, ಆ ಪುಷ್ಕರರಲ್ಲಿ ಶನೈಶ್ಚರ, ಪುಷ್ಕರರಿಗೆ ಶನೈಶ್ಚರರು ಬಿಂಬ, ಪುಷ್ಕರರು ಪ್ರತಿಬಿಂಬ. ಪುಷ್ಕರರು ನನಗೆ ಬಿಂಬ, ನಾನು ಪುಷ್ಕರರಿಗೆ ಪ್ರತಿಬಿಂಬ. ಅಂದಮೇಲೆ ನನ್ನ ಜೊತೆಗೆ ಎಷ್ಟು ಜನ ಇದ್ದಂಗೆ ಆಯ್ತೀಗ? ಪುಷ್ಕರರು, ಶನೈಶ್ಚರರು, ದೇವರು 3 ಜನ ಆಯ್ತು. ಇಷ್ಟೇನಾ? ಇಲ್ಲ ಇಲ್ಲ. ತಸ್ಮಿಂಶ ಶನೈಶ್ಚರೇ ಚ ಉಷಾ ತಸ್ಯಾಂ ಚ ಉಷಸಿ ಬುಧ. ಎಷ್ಟು ದೇವರ ಕರುಣೆ ನೋಡ್ರಿ. ಅಂದಮೇಲೆ ಎಲ್ಲಿ ಹೊಂಟ್ರಿ? ಒಬ್ಬರೇ ಹೊಂಟ್ರಲ್ಲ ಅಂತ ನಾಳಿಂದ ಯಾರಾದರೂ ಕೇಳಿದರೆ ಅವರು ಶಾಸ್ತ್ರ ಕೇಳಿಲ್ಲ ಅಂತ ಅರ್ಥ. ನಾನು ಒಬ್ಬನೇ ಹೋಗ್ಲಿಕ್ಕೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಜೊತೆಗೆ ಇಷ್ಟು ಜನ ಇದ್ದಾರ್ರಿ, ದೇವ್ರು ಇಟ್ಟಾನ. ನಾನು ಬೇಡ ಅಂದರೂ ಇಷ್ಟು ಜನ ನನ್ನ ಜೊತೆಗೆ ಬರ್ತಿರ್ತಾರ. ಅಂದಮೇಲೆ ನನಗೆ ಬಿಂಬ ಪುಷ್ಕರ, ಪುಷ್ಕರನಿಗೆ ಬಿಂಬ ಶನೈಶ್ಚರ, ಶನೈಶ್ಚರನಿಗೆ ಬಿಂಬ ಉಷಾ, ಉಷಾಳಿಗೆ ಬಿಂಬ ಬುಧ, ಬುಧನಿಗೆ ಸ್ವಾಹ, ಸ್ವಾಹಾಳಿಗೆ ಪರ್ಜನ್ಯ, ಪರ್ಜನ್ಯನಿಗೆ ವಿಘ್ನೇಶ, ವಿಘ್ನೇಶ್ವನಿಗೆ ಅಶ್ವಿನಿ ದೇವತೆಗಳು, ಅವರಿಗೆ ಕುಬೇರ, ಅವರಿಗೆ ಮಿತ್ರ ನಿವೃತ್ತಿ, ಅವರಿಗೆ ಅಗ್ನಿ, ಅವರಿಗೆ ವರುಣ, ಅವರಿಗೆ ಇಂದ್ರ ಸೂರ್ಯ ಧರ್ಮ ಶತರೂಪರು, ಪ್ರವಾಹ ತತ್ರ ಅನಿರುದ್ಧ ಸ್ವಯಂಭುವ ಬೃಹಸ್ಪತಿ ದಕ್ಷ ರತಿ ಶಚಿ. ಇಡೀ ತಾರತಮ್ಯವನ್ನೇ ವಿಷ್ಣು ತೀರ್ಥರು ನಮಗೆ ತಿಳಿಸಿಕೊಟ್ಬಿಡ್ತಾರೆ. ಅಂದರೆ ಹೇಳುವ ವಿಷಯ ಏನು ಒಟ್ಟಾರೆ? ನಾನು ಒಬ್ಬನೇ ಇಲ್ಲೇ ಇಲ್ಲ. ಅಂದಮೇಲೆ ಆಚಾರ್ಯ ಯಾರಿಲ್ರಿ, ಒಬ್ಬರೇ ಆಗ್ಬಿಟ್ಟಿವ್ರಿ. ಅಂದಮೇಲೆ ದುಡಿಯೋ ವಯಸ್ಸೊಳಗೆ ಮನೆ ಸಣ್ಣದಿತ್ತು, ಎಲ್ಲರೂ ಇದ್ವಿ. ರಿಟೈರ್ಮೆಂಟ್ ಆದಮೇಲೆ ಸ್ವಂತ ಮನೆ ಕಟ್ಸ್ಕೊಂಡು ಎಲ್ಲರೂ ಇದ್ವಿ, ಒಂದು ಸ್ವಂತ ಮನೆ ತೊಗೊಂಡ್ವಿ. ಗಂಡ ಹೆಂಡತಿ ಇಬ್ಬರೇ ಆಗ್ಬಿಟ್ವಿ, ಎಲ್ಲರೂ ಅಮೇರಿಕಾ ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಟ್ರು. ಈಗ ದೊಡ್ಡ ಮನೆ ಅದ, ಇಬ್ಬರೇ ಇದ್ದೀವಿ. ಆಗ ಸಣ್ಣ ಮನೆ ಇತ್ತು, 10 ಜನ ಇದ್ವಿ ಮನೆಯಾಗ. ಅಂದಮೇಲೆ ನಾವು ಒಬ್ಬರೇ ಆದ್ವಿ ಅಂತ ಚಿಂತೆ ಮಾಡಬೇಡಿ. ವಿಷ್ಣು ತೀರ್ಥರಂತಾರೆ ದೇವರೊಬ್ಬನೇ ನಿನ್ನ ಜೊತೆಗಿಲ್ಲ. ಇಷ್ಟೆಲ್ಲ ತಾರತಮ್ಯೋಕ್ತ ಎಲ್ಲ ದೇವತೆಗಳು ನಿನಗೆ ಬಿಂಬ ಪ್ರತಿಬಿಂಬರಾಗ್ತಾ ಆಗ್ತಾ ಆಗ್ತಾ ಆಗ್ತಾ
ಕೊನೆಗೆ ಅವರೆಲ್ಲರಿಗೆ ವಾಯುದೇವರು ಅವರಿಗೆ ಬಿಂಬನಾಗಿ ದೇವರು ನಿನ್ನ ಹೃದಯದಲ್ಲಿ ಇದ್ದಾನೆ, ನಿನ್ನ ದೇಹದಲ್ಲಿ ಇದ್ದಾನೆ, ಇಷ್ಟೆಲ್ಲ ಜನ ದೇವತೆಗಳನ್ನು ಜೊತೆಗಿಟ್ಟುಕೊಂಡು ಇದ್ದಾನೆ. ಇಂಥ ದೇವರು ಎಂದೆಂದಿಗೂ ನಮ್ಮನ್ನು ಬಿಟ್ಟು ಹೋಗಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ದೇವ್ರ ಕರುಣಾ ಎಷ್ಟಿದೆ, ಅವನ ಮಹಿಮಾ ಎಷ್ಟಿದೆ. ಯಾಕೆ ಇಡಬೇಕಾಗಿತ್ತು ಅವ್ರನ್ನೆಲ್ಲ? ಉತ್ತರ ಹೇಳ್ತಾರೆ, ಈಗ ಉತ್ತರ ಇದೆ ಅಂದಮೇಲೆ ನಾನು ಒಬ್ಬನೇ ಇಲ್ಲ ಎನ್ನುವುದು ನಮ್ಮ ತಲೆಯೊಳಗೆ ಗಟ್ಟಿ ಮುಟ್ಟಾಗಿ ಬರಬೇಕು. ಸರಿ, ಅಂದಮೇಲೆ ಏನಾಯ್ತು? ಈಗ ನನಗೆ ಡೈರೆಕ್ಟ್ ಆಗಿ ಬಿಂಬ ದೇವರಲ್ಲ, ನನಗೆ ಬಿಂಬರಾದವರು ಇಷ್ಟೆಲ್ಲ ಅನೇಕ ಜನ ದೇವತೆಗಳು, ಅವರಿಗೆ ಅವರ ಮೇಲಿನವರಿಗೆ ಅವರು ಪ್ರತಿಬಿಂಬರು, ಅವ್ರ ಮೇಲಿನವರಿಗೆ ಅವರು ಪ್ರತಿಬಿಂಬರು. ಹೀಗೆ ಆಗ್ತಾ 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 ಕೊನೆಗೆ ವಾಯುದೇವರು, ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಬಿಂಬ ದೇವರು ಎನ್ನುವುದಾಗಿ ನಾವು ತಿಳಿದುಕೊಳ್ಳಬೇಕು. ಸರಿ, ಇಷ್ಟಾಗಿ ವಿಷ್ಣು ತೀರ್ಥರಂತಾರೆ, ತಥೈವ ತೇಷಾಂ ಸಾಧನ ಸಂಪತ್ತಿಂ ಆಪಾದ್ಯ ಮೋಚಯಿತುಂ ಸಮರ್ಥಃ ತಥಾಪಿ ಪುಷ್ಕರಾದಿ ಬ್ರಹ್ಮಾಂತೇಷು ದೇವೇಷು ಪರಮಾನುಗ್ರಹೇಣ ಅನ್ಯಗತಮಪಿ ಭಾಗವತ ಧರ್ಮಜ್ಞಾನ ಫಲಂ ಮುಕ್ತವು ಆನಂದಾತಿಶಯ ಲಕ್ಷಣಂ ದಾತುಂ. ಎಷ್ಟು ಚೆನ್ನಾಗಿದೆ ಸ್ವಾಮಿ. ನನ್ನ ದೇಹದಲ್ಲಿ ಇವ್ರನ್ನೆಲ್ಲ ಯಾಕಿಟ್ಟಾನ ದೇವರು? ಬಿಂಬರಾಗಿ ಪ್ರತಿಬಿಂಬರಾಗಿ, ಬಿಂಬರಾಗಿ ಪ್ರತಿಬಿಂಬರಾಗಿ. ಇದು ನನ್ನ ದೇಹ ಅಲ್ಲೇನು ಸ್ವಾಮಿ? ನಾನೊಬ್ಬನೇ ಇರಬೇಕಿದು. ಈ ಎಲ್ಲ ದೇವತೆಗಳಿಗೆ ಇಲ್ಲೇನು ಕೆಲಸ? ಇವರೆಲ್ಲ ಯಾಕೆ ಇಲ್ಲಿದ್ದಾರೆ ಅಂತೆಂದರೆ ವಿಷ್ಣು ತೀರ್ಥರಂತಾರೆ, ದೇವ್ರ ಕರುಣಾದು. ಏನು ದೇವ್ರ ವಿಚಾರ ಮಾಡಿದ? ಈ ಎಲ್ಲ ದೇವತೆಗಳಿಗೆ ಈಗ ನನಗೆ ಜೀವನಿಗೆ ಹೇಗೆ ಸಾಧನೆಯನ್ನು ಮಾಡಿಸಬೇಕು, ನರಸಿಂಹ ಎನ್ನುವ ಈ ಜೀವನ ಸಾಧನೆ, ಅದರಂತೆ ಎಲ್ಲ ದೇವತೆಗಳಿಗೆ ಸಾಧನೆಯನ್ನು ಮಾಡಿಸಬೇಕು. ಆ ಸಾಧನ ಸಂಪತ್ತಿಯನ್ನು ಕೊಟ್ಟು ಸಾಧನೆಯನ್ನು ಮಾಡಿಸಿ ಅವರೆಲ್ಲರನ್ನ ಸಂಸಾರದಿಂದ ಮೋಚನೆ ಮಾಡಬೇಕು. ಅವರವರ ದೇಹದಲ್ಲಿ ಅವರವರನ್ನು ಮಾತ್ರ ಇಟ್ಟು ಸಾಧನೆ ಮಾಡಿಸಿ ಅವರನ್ನು ಸಂಸಾರದಿಂದ ಮೋಚನೆ ಮಾಡಲಿಕ್ಕೆ ದೇವರು ಸಮರ್ಥನಾಗಿದ್ದರೂ ಕೂಡ ದೇವರು ವಿಚಾರ ಮಾಡಿದ, ನಾನು ಕೇವಲ ಅವರವರ ದೇಹದಲ್ಲಿ ಅವರವರನ್ನಿಟ್ಟು ಅವರವರಿಗೆ ಸಾಧನೆಯನ್ನು ಮಾಡಿಸಿ ಅವರನ್ನು ಮಾತ್ರ ಮೋಕ್ಷ ಕೊಡ್ಲಿಕ್ಕೆ ಸಾಧ್ಯವಾಗಿದ್ರೂ ನಾನು ಹಾಗೆ ಮಾಡಲ್ಲ. ಮತ್ತೇನು ಮಾಡ್ತೀನಿ? ದೇವರಂತಾನೆ, ಪುಷ್ಕರಾದಿ ಬ್ರಹ್ಮಾಂತೇಷು ದೇವೇಶು, ಪುಷ್ಕರನಿಂದ ಆರಂಭ ಮಾಡಿ ಬ್ರಹ್ಮದೇವರವರೆಗೆ ಎಲ್ಲ ದೇವತೆಗಳಿಗೆ ಪರಮ ಅನುಗ್ರಹೇಣ, ಅವರಿಗೆಲ್ಲರಿಗೆ ಪರಮ ಅನುಗ್ರಹವನ್ನ ಮಾಡಿ. ಏನು ಪರಮಾನುಗ್ರಹ ಅಂದ್ರೇನು? ಅರ್ಥ ಅವರೇ ಬರೀತಾರೆ, ಅನ್ಯಗತಮಪಿ ಭಾಗವತ ಧರ್ಮಜ್ಞಾನ ಫಲಂ, ಇನ್ನೊಬ್ಬರು ಮಾಡಿದ ಭಾಗವತ ಧರ್ಮಗಳ ಫಲವನ್ನ ಈ ಪುಷ್ಕರನೆಂದು ಹಿಡಿದು ಬ್ರಹ್ಮಾದಿ ದೇವತೆಗಳಿಗೆ ದೇವರು ಕೊಡುತ್ತಾನೆ. ಇದೇ ಪರಮಾನುಗ್ರಹ. ಏನರ್ಥ ಆಯ್ತಾ? ನಾನು ಏಕಾದಶಿ ಮಾಡಿದೆ, ನಾನು ದೇವರ ಪೂಜೆ ಮಾಡಿದೆ, ಇದು ಭಾಗವತ ಧರ್ಮ. ಅನ್ನದಾನ ಮಾಡಿದೆ, ಭಾಗವತ ಧರ್ಮ. ನಾನು ಮಾಡುವ ಈ ಭಾಗವತ ಧರ್ಮದ ದಿಂದ ಏನು ಪುಣ್ಯ ಬರ್ತದಲ್ಲ, ಈ ಪುಣ್ಯವನ್ನ ಕೇವಲ ನನಗಷ್ಟೇ ಕೊಡದೆ ಅಥವಾ ನಾನಷ್ಟೇ ಅನುಭವಿಸದೆ ದೇವರು ಏನು ಮಾಡ್ತಾನೆ? ಪುಷ್ಕರನಿಂದ ಹಿಡಿದು ಬ್ರಹ್ಮದೇವರವರೆಗೆ ಎಲ್ಲ ದೇವತೆಗಳಿಗೂ ಅನ್ನದಾನ ಮಾಡಿದ ಪುಣ್ಯವನ್ನು ಕೊಡುತ್ತಾನೆ. ಅಂದಮೇಲೆ ನಾನು ತಿರುಪತಿಗೆ ಹೋಗಿ ಬಂದರೆ, ತಿರುಪತಿಗೆ ಹೋಗಿ ಬಂದ ನಾನು ಎನ್ನುವ ಜೀವನಿಗೆ ಮಾತ್ರ ಪುಣ್ಯ ಅಲ್ಲ, ಹೊರತು ಅವನಲ್ಲಿ ಇಷ್ಟೆಲ್ಲ ದೇವತೆಗಳಿದ್ದಾರೆ, ಪುಷ್ಕರನಿಂದ ಹಿಡಿದು ಬ್ರಹ್ಮದೇವರವರೆಗೆ, ಅವರಿಗೆಲ್ಲರಿಗೂ ತಿರುಪತಿ ಯಾತ್ರೆ ಮಾಡಿಸಿದ ಪುಣ್ಯವನ್ನು ದೇವರು ಕೊಡುತ್ತಾನೆ. ಅರ್ಥ ಆಗ್ತಾ ಇದ್ದೇನೆ ಯಾರಿಗೆ? ಇದನ್ನೇ ಏನಂತ ಕರಿಬೇಕು? ದೇವರ ಪರಮ ಅನುಗ್ರಹ. ಯಾಕೆ ಹಿಂಗೆ ಮಾಡ್ತಾನೆ ದೇವರು ಅಂದರೆ, ವಿಷ್ಣು ತೀರ್ಥರಂತಾರೆ, ಮುಕ್ತವು ಆನಂದಾತಿಶಯ ಲಕ್ಷಣಂ ದಾತುಂ, ಮುಕ್ತಿಯಲ್ಲಿ ಅವರವರಿಗೆ ಆನಂದದ ಅತಿಶಯವನ್ನ, ಹೆಚ್ಚಿನತನವನ್ನ ಕೊಡಿಸುವುದಕ್ಕಾಗಿ ದೇವರು ಎಲ್ಲ ದೇವತೆಗಳಿಗೂ ಪುಣ್ಯದ ಪರ್ಸೆಂಟೇಜನ್ನು ಹಂಚುತ್ತಾನೆ. ಹಂಚುವುದಕ್ಕಾಗಿ ಅವರೆಲ್ಲರನ್ನ ನನ್ನ ದೇಹದಲ್ಲಿ ಇಟ್ಟಿದ್ದಾನೆ, ನಮ್ಮ ಪ್ರತಿಯೊಂದು ದೇಹದಲ್ಲಿ ಇಟ್ಟಿದ್ದಾನೆ. ಆಮೇಲೆ ದೇವರು ಕರುಣ ನೋಡ್ರಿ ಎಷ್ಟಿದೆ.
ಸುಮ್ಮನೆ ಹೇಳ, ನಿಮಗೆಲ್ಲ ಗೊತ್ತಿದ್ದದ. ನೀವು ಊಟಕ್ಕೆ ಕೊಡಬೇಕು ಅಂತೆಲ್ಲ ಬಡಿಸ್ಕೊಂಡ್ರಿ, ಅಷ್ಟರೊಳಗೆ ನಾನು ಬಂದೆ. ಏನು ನನ್ನ ಬಿಟ್ಟು ಊಟ ಮಾಡ್ತೀರೇನ್ರಿ ನೀವು ಅಂತಂದೆ. ಬರ್ರಿ ಆಚಾರ, ಬರ್ರಿ 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 ಅಂತ ಹೇಳಿ ನಿಮ್ಮ ತಟ್ಟೆಯಾಗಿ ಏನು ಬಡಿಸಿಕೊಂಡಿರೋ ಅದನ್ನೇ, ಅಡಿಗಿಲ್ಲ ಖಾಲಿ ಆಗ್ಬಿಟ್ಟದ, ಅಷ್ಟೇ ಬಿಡುದ. ಅದನ್ನು ನೀವೇನು ಮಾಡ್ತೀರಿ, ತೆಗೆದು ನನಗೆ ಕೊಡ್ತೀರಿ ಸ್ವಲ್ಪ. ಏನಾಯ್ತಾಗ? ನೀವು ಅನ್ನದಾನ ಮಾಡಿದ ಪುಣ್ಯ ಬಂತ. ಅದನ್ನಷ್ಟು ದೇವರು ಆ ಪುಣ್ಯವನ್ನು ನಿಮ್ಗೆ ಕೊಡಿಸ್ಲಿಕ್ಕೆ ಏನು ಮಾಡಿದ? ನನ್ನನ್ನು ನಿಮ್ಮ ಮನೆಗೆ ಬರುವಂತೆ ಮಾಡಿದ. ನೀವು ಊಟ ಕೊಡೋಕ್ಕಿಂತ ಮುಂಚೆನೇ ಬರುವಂತೆ ಮಾಡಿದ. ನನಗೆ ಕೊಡುವಾಗ ನಾಳಿನ ಒಂದು ಅರ್ಧ ಗಂಟೆ ನಮ್ಗೆ ಊಟಕ್ಕೆ ಕೂತ್ಬಿಡೋಕೆ ಸುಮ್ಮನೆ ದಿವಸ ಅದೇ ಟೈಮಿಗೆ ಬರ್ತಾನಿವ, ಹಿಂಗೆ ಕೇಳ್ತಾನಿವ ಅಂತ ಮನಸ್ಸಿನಲ್ಲಿ ಆಲೋಚನೆ ಬರದೇ ಇದ್ದಂತೆ ಭಕ್ತಿಯಿಂದ ಕೊಡುವಂತೆ ಮಾಡಿದ ಅಂದಮೇಲೆ ಪುಣ್ಯ ಎಲ್ಲದಕ್ಕೂ ಒಂದೊಂದು ಹಂತದ ಪುಣ್ಯವನ್ನು ಕೊಡ್ತಾ ಹೋದ ದೇವರು. ಹಾಗೆಯೇ ನಾನು ನರಸಿಂಹನೆನ್ನುವ ಈ ಜೀವ ಮಾತ್ರ ಪುಣ್ಯವನ್ನು ಗಳಿಸದೆ ಈ ದೇಹದಲ್ಲಿದ್ದ ದೇವತೆಗಳೆಲ್ಲರಿಗೂ ಪುಣ್ಯವನ್ನು ಕೊಡ್ತಾ ಹೋದರೆ ಪುಣ್ಯ ಹೆಚ್ಚೆಚ್ಚು ಬೇಗ ಬೇಗ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ದೇವತೆಗಳಿಗೆ. ಹಾಗಾಗಿ ಮೋಕ್ಷದಲ್ಲಿ ಆನಂದಾತಿಶಯಕ್ಕೆ ಅನುಕೂಲವಿದೆ ಅನ್ನೋದಕ್ಕಾಗಿ ಅವ್ರನ್ನೆಲ್ಲರನ್ನ ಇಟ್ಟು ಇಲ್ಲಿ ಪುಣ್ಯವನ್ನು ಕೊಡಿಸ್ತಿದ್ದಾನೆ. ಹಾಗಾದ್ರೆ ನಾವೇನು ಮಾಡೋದು? ಇದು ಓಕೆ, ದೇವತೆಗಳಿಗೆ ಓಕೆ ಆಚಾರ್ಯ, ಅವರೇನೋ ಮಾಡಿದ, ದೇವರು ಕೊಟ್ಟ, ನಮ್ಮ ಹಣೆ ಬರ ಏನು ಅಂತ. ನಾನು ಇನ್ನೊಬ್ಬನ ದೇಹದಲ್ಲೂ ಇದ್ದು ಈ ನರಸಿಂಹನೆನ್ನ ಜೀವ ಇಲ್ಲೂ ಪುಣ್ಯ ಗಳಿಸ್ತೀನಿ, ಸಾಕಾಗಲ್ಲ ಅಂತೇಳಿ ನಿಮ್ಮ ದೇಹದಲ್ಲಿ ಬರ್ಲಿಕ್ಕೆ ಸಾಧ್ಯದೇನಾ? ಅಲ್ಲೂ ಇದು ಪುಣ್ಯ ಗಳಿಸ್ಲಿಕ್ಕೆ ಸಾಧ್ಯದೇನಾ? ನಾನು ನಿರಂಶ. ಹಾಗಾದ್ರೆ ನನ್ನ ಪರಿಸ್ಥಿತಿ ಏನು ಅಂತ ಪ್ರಶ್ನೆ. ದೇವತೆಗಳು ಸಾಂಶರು ಎಲ್ಲರ ದೇಹದಲ್ಲಿದ್ದಾರೆ, ಎಲ್ಲರಿಗೂ ನಾನು ಮಾಡುವ ಪುಣ್ಯ ಹೋಗುತ್ತೆ, ಸರಿ ಓಕೆ, ಅವ್ರ ಕರುಣ, ದೇವ್ರ ಕರುಣ ತೋರಿದ. ಮತ್ತು ನಮ್ಮ ಮೇಲೆ ಕರುಣ ಬೇಡ ಏನು ದೇವರಿಗೆ? ನಮ್ಮ ಗತಿ ಏನು? ಹಾಗಾದರೆ ನಮ್ಗೆ ಆನಂದದ ಬೇಡ ಮೋಕ್ಷದೊಳಗೆ? ಹಾಗಾದರೆ ನಾವು ಬರೀ ಇದೊಂದೇ ದೇಹದಲ್ಲಿದ್ದು ಸಾಧನೆ ಮಾಡಬೇಕಾ? ನನಗೂ ಹೀಗೆ ಅನೇಕ ರೀತಿಯಿಂದ ಪುಣ್ಯವನ್ನು ಏಕಕಾಲದಲ್ಲಿ ಗಳಿಸುವ ಸೌಭಾಗ್ಯ ಬೇಡವಾ ಎಂದರೆ ಶ್ರೀಮದಾಚಾರ್ಯ ಹೇಳ್ತಾರೆ, ಅವಶ್ಯವಾಗಿ ನೀನು ಕೂಡ ಅನೇಕ ಜನರ ದ್ವಾರ ಪುಣ್ಯವನ್ನು ಸಂಪಾದನೆ ಮಾಡಬಹುದು, ಅವಕಾಶ ಇದೆ. ಮಾಡೋದು ಬಿಡೋದು ನಿನಗೆ ಬಿಟ್ಟದ್ದು. ಹೇಗೆ? ನೀನಷ್ಟೇ ಮಠಕ್ಕೆ ಬರಬೇಡ ಪ್ರವಚನ ಕೇಳಲಿಕ್ಕೆ. ಬರ್ರಿ, ಏನು ಮಾಡ್ತೀರಿ ಮನ್ಯಾಗ ಕೂತು ಬರ್ರಿ ಅಂತ ನಿಮ್ಮ ಬಾಜು ಇದ್ದವ್ರು 4 ಜನ ಕರ್ಕೊಂಡು ಬಾ. ಅವ್ರು ಏನು ಪುರಾಣ ಕೇಳ್ತಾರಲ್ಲ ಆ ಪುಣ್ಯ ನಿನಗೆ ಕೊಡ್ತಾನೆ ದೇವರು. ಯಾತ್ರಾ ಹೊರಟೀರಿ, ಬರ್ರಿ ಹೋಗೋಣ, ಬರ್ರಿ, ಇರೋದೇ ಮನಿ, ನಡ್ರಿ ಹೋಗೋಣ, ನಡ್ರಿ, ಎಲ್ಲ ಇರೋದೇ ನಡ್ರಿ ಅಂತ ಕರ್ಕೊಂಡು ಹೋಗ್ರಿ. ಚೀಲ ಎತ್ತಲಿಕ್ಕೆ ಆಗಲ್ಲ, ಕಟ್ಟಾಗ್ತದೆ, ನಾವು ಎತ್ತೀವಿ, ಬರ್ರಿ, ನಮ್ಮ ಚೀಲ ನೀವು ಎತ್ತಿ, ನಿಮ್ಮ ಚೀಲ ನಾವು ಎತ್ತೀವಿ, ಒಮ್ಮೆ ನಾವು ಒಮ್ಮೆ ನೀವು, ನಡ್ರಿ ಹೋಗೋಣ, ನಡ್ರಿ, ಏನೋ ಒಂದು ಆಗ್ತದೆ ನಡ್ರಿ ಅಂದಮೇಲೆ ನಾನು ಎಷ್ಟು ಜನರಿಗೆ ಧರ್ಮವನ್ನು ಮಾಡುವುದಕ್ಕೆ ಪ್ರೇರಕನಾಗ್ತೀನೋ ಆ ಎಲ್ಲ ಜನರು ಮಾಡುವ ಏನೇನು ಧರ್ಮಗಳು ಅದು ಎಲ್ಲದರ ಪುಣ್ಯದ ಭಾಗ ದೇವರು ನನಗೂ ಕೊಡುತ್ತಾನೆ. ಅರ್ಥ ಆಗ್ತಾ ಇದೆಯಲ್ಲ? ಹೀಗಾಗಿ ಎಲ್ಲ ಜ್ಞಾನಿಗಳ ಗ್ರಂಥಗಳನ್ನು ಬರೆದ್ರು. ಟೀಕಾರಾಯರು, ರಘುತ್ತಮರು, ವಿಜಯೇಂದ್ರರು, ವಾದಿರಾಜರು. ಯಾಕೆ ಇವರು ಗ್ರಂಥ ಬರೀಬೇಕಾಗಿತ್ತು? ಅವರೊಟ್ಟಿಗೆ ಅವರು ಯಾವುದೋ ಒಂದು ಗುಹೆಯಲ್ಲಿ ಜಪ ಮಾಡಿ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ. ಅವ್ರು ಯಾಕೆ ಗ್ರಂಥಗಳನ್ನು ಬರೆದ್ರು? ಅವ್ರು ಯಾಕೆ ಧರ್ಮಗಳನ್ನು ಮಾಡಿದರು? ಅವರು ಬರೆದ ಗ್ರಂಥಗಳನ್ನು ನಾವು ಎಲ್ಲಿವರೆಗೆ ಓದ್ತಿರ್ತೀವಿ ನೋಡ್ರಿ, ಅಲ್ಲಿವರೆಗೆ ಆ ಪುಣ್ಯ ಅವರಿಗೆ ಹೋಗಿ ಮುಟ್ತಿರ್ತದೆ. ಅವರು ಬರೆದ ಗ್ರಂಥಗಳನ್ನು ಓದಿ ನಾವು ಎಷ್ಟೆಷ್ಟು ಜ್ಞಾನ ಪಡೆದು ದೇವರಲ್ಲಿ ಭಕ್ತಿ ಮಾಡ್ತೀವೋ ಆ ಪುಣ್ಯ ಆ ಯತಿಗಳಿಗೂ ಹೋಗಿ ಸೇರುತ್ತೆ ಅನ್ನೋದಕ್ಕೆ ಇದೆಲ್ಲ ಮಾಡಿದ್ದು. ಅನ್ನೋದಕ್ಕೆ ನಾವು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಬೇಕು, ಮಾಡೋ ಸಂಧ್ಯಾನ ಮಾಡೋ, ಮಾಡಿದೆಯೇನಾ ಅಂತ ಕೇಳಿದ್ರೆ ಸಾಕು, ಪುಣ್ಯ ಬರ್ತವೆ ಮನೆಗೆ ಓದ್ಕೊಳ್ಳಿ. ನಮ್ಮ ದುರ್ದೈವ, ಇಟ್ಟು ಸಣ್ಣ ವಯಸ್ಸಿಗೆ ಏನು ಮಾಡ್ತೀವಿ, ನನ್ನಂಗೆ ಆದ್ಮೇಲೆ ಮಾಡೋದೇ ಈಗ ನಡಿ ಟಿ ವಿ ನೋಡಿ ಈಗ ಅಂತ ಅಂತೀವಿ ನಾವು. ಅಂದಮೇಲೆ ಅರ್ಥ ಆಯ್ತಲ್ಲ? 2, ಒಂದು ದೇವರು ನಾನು ನನ್ನ ಈ ದೇಹದಿಂದ ಆಗುವ ಪುಣ್ಯವನ್ನು ಕೇವಲ ನಾನು ಮಾತ್ರ ಅನುಭವಿಸುವಂತೆ ಮಾಡದೆ ಪುಷ್ಕರರಿಂದ ಹಿಡಿದು ಬ್ರಹ್ಮದೇವರವರೆಗೆ ಎಲ್ಲ ದೇವತೆಗಳನ್ನು ನನ್ನ ಈ ದೇಹದಲ್ಲಿ ಇಟ್ಟು ಅವರಿಗೆ ಪುಣ್ಯವನ್ನು ಕೊಡಿಸ್ಬೇಕು.
ಕೊಡಿಸ್ತಾನೆ. ಯಾಕೆ? ಮೋಕ್ಷದೊಳಗೆ ಆನಂದದ ವೃದ್ಧಿಯಾಗಿ. ಇದೇ ಅವನ ಕರುಣ. ಸ್ಪಷ್ಟ ಆಯ್ತಾ? ಇನ್ನೊಂದು ಮಾತು, ಹಾಗಾದರೆ ಅವರಿಗೆ ಪುಣ್ಯ ಕೊಡಿಸ್ಬೇಕು. ಮಾಡಿದ್ದ್ಯಾರು? ನಾನು, ಜೀವ ಅಲ್ವಾ? ನಾನು ಮಾಡಿದ ಪುಣ್ಯ ಅವ್ರಿಗೆ ಹೋಗ್ಬೇಕು ಅಂದರೆ ಅವ್ರೇನಾದರೂ ಮಾಡ್ಬೇಕಲ್ಲ. ಇಲ್ಲ ಸುಮ್ಮ ಕೂತಲ್ಲಿ ಹೆಂಗೆ ಹೋಗ್ತು? ಅದಕ್ಕೆ ದೇವ್ರು ಏನು ಮಾಡಿದ? ಅವರಿಗೆ ಪ್ರೇರಕರಾಗುವ ಸಾಮರ್ಥ್ಯವನ್ನು ಕೊಟ್ಟ. ಒಂದೊಂದು ಇಂದ್ರಿಯಗಳಿಗೆ ಅಭಿಮಾನಿಗಳಾಗಿ ನೀವು ಪ್ರೇರಣೆ ಮಾಡ್ರಿ ಅಂತ ಅವರಿಗೆ ಆಜ್ಞೆಯನ್ನ ಮಾಡಿ ಸ್ವಾತಂತ್ರ್ಯವನ್ನ ಕೊಟ್ಟು ಅವರಿಂದ ಪ್ರೇರಣೆಯನ್ನ ಮಾಡಿಸಿ ಅವರಿಗೆ ದೇವರು ಪುಣ್ಯವನ್ನ ಹಂಚುತ್ತಿದ್ದಾನೆ. ಆಮೇಲೆ ನಾವು ನಮ್ಮ ಮಕ್ಕಳಿಗೆ ಕೇಳ್ತೀವಿಲ್ಲ, ಮಾಡ ಬಟ್ಟಿ ಮಾಡ್ಸಿಡ, ಊಟಕ್ಕೆ ಎದಗಾಗ್ತದೆ ನಿನಗೆ? ಸುಮ್ಮನೆ ಊಟಕ್ಕೆ ಹಾಕ್ಬೇಕ? ಮಾಡ್ಸಿ ಬಟ್ಟಿ ಮಾಡ್ಸ ಅಂದ್ರೆ ನಾವು ನಮ್ಮ ಮಕ್ಕಳಿಗೆ ಊಟಕ್ಕೆ ಹಾಕ್ತೀವಿ. ಯಾಕ? ಅವು ಕೆಲಸ ಮಾಡಲಿ ಅಂತ. ಒಂದೇನಾದ್ರು ಕೆಲಸ ಮಾಡಲಿಲ್ಲ ಅಂದರೆ ಊಟಿ ನೋಡ ನಿಂಗೆ ಅಂತಂತೀವಿ ನಾವು. ಹಂಗೆ ಎಲ್ಲ ದೇವತೆಗಳಿಗೆ ಪುಣ್ಯ ಕೊಡಿಸ್ಬೇಕಾಗ್ಯದ ದೇವರು. ಹಾಗಾಗಿ ದೇವರು ಭಾಳ ಚೆನ್ನಾಗಿದೆ ವಿಷಯ. ಇದು ನಿಜವಾಗಿ ಭಾಳ ಚೆನ್ನಾಗಿದೆ. ದೇವರ ಕರುಣ ಎಟ್ಟಿದೆ ನೋಡಿ. ಅಂದಮೇಲೆ ದೇವರು ತಾನೇ ಒಬ್ಬ ನನ್ನ ಎಲ್ಲ ಇಂದ್ರಿಯಗಳಲ್ಲಿದ್ದು ನನ್ನ ಎಲ್ಲ ಇಂದ್ರಿಯಗಳನ್ನು ಪ್ರೇರಣೆ ಮಾಡಲಿಕ್ಕೆ ಸಮರ್ಥನಾವುದೋ ಇಲ್ಲ. ಇದ್ರೂ ಎಲ್ಲ ದೇವತೆಗಳನ್ನು ಯಾಕಿಟ್ಟು ಮಾಡಿಸ್ಲಿಕ್ಕತ್ತಾನ? ಇಟ್ಟುತ್ತಿರ್ತಾರೆ ಹೇಳ್ತಾ ಇದ್ದಾರೆ. ಕೇವಲ ಅವನಷ್ಟೇ ಪ್ರೇರಣೆ ಮಾಡಿಸ್ತಾ ನೀವೆಲ್ಲ ಕೂತೀರಿ ಒಂದ್ ಕಡೆಗೆ, ನಿಮ್ಗೆ ಪುಣ್ಯ ಕೊಡ್ತೀನಿ ಅಂದರೆ ತಪ್ಪದು, ಮೋಸ. ಕಷ್ಟ ಪಡೋದು ಒಬ್ಬ, ಸುಖ ಉಣ್ಣೋದು ಎಲ್ಲರೂ ಅಂದರೆ ತಪ್ಪು, ಹೌದಿಲ್ಲ? ಹಾಗಾಗಿ ದೇವರು ಏನು ಮಾಡಿದ? ಆ ಎಲ್ಲ ದೇವತೆಗಳಿಗೂ ಒಂದೊಂದು ಇಂದ್ರಿಯಗಳನ್ನು ಒಂದೊಂದು ವಸ್ತುಗಳನ್ನು ಕೊಟ್ಟು ನೀವಿದಕ್ಕೆ ಪ್ರೇರಣೆ ಮಾಡ್ರಿ, ನೀವಿದಕ್ಕೆ ಪ್ರೇರಣೆ ಮಾಡ್ರಿ. ನೀವು ಪ್ರೇರಣೆ ಮಾಡಿದಾಗ ಅವನೇನು ಪುಣ್ಯ ಮಾಡ್ತಾನ ಅದರೊಳಗಿನ ಬಡ್ಡಿ ನೀವು ಊಟ ಮಾಡ್ರಿ ಅಂತ ಅವರಿಗೆ ಪ್ರೇರಣೆ ಮಾಡುವ ಕಾರ್ಯವನ್ನು ಕೊಡಿಸಿ, ಪ್ರೇರಣೆ ಮಾಡಿದಾಗ ಧರ್ಮವನ್ನು ನಾನು ಮಾಡಿದಾಗ, ನನ್ನಿಂದ ಮಾಡಿಸಿದಾಗ ಅವರಿಗೆ ಆ ಪುಣ್ಯವನ್ನು ಕೊಡಿಸಿ ಅವರಿಗೆ ಮೋಕ್ಷದೊಳಗ ಆನಂದದ ಅತಿಶಯವನ್ನು ಮಾಡುತ್ತಾನೆ. ಇದು ದೇವತೆಗಳಿಗೆ ಆಯ್ತಲ್ಲ. ನಮಗೆ ಹೆಂಗೆ ಗೊತ್ತಾಯ್ತಲ್ಲ? ಹಾಗಾದರೆ ನಾನು ಮಾಡ್ಬೋದು. ಇದನ್ನು ಹೇಗೆ ಮಾಡ್ಬೋದು? ನನ್ನ ಮಕ್ಕಳಿಗೆ, ನನ್ನ ಆಜುಬಾಜು ಇದ್ದವರಿಗೆಲ್ಲ ನಾನು ಧರ್ಮವನ್ನು ಹೇಳಿ ಮಾಡಿಸ್ತಾ ಇದ್ದರೆ ಆಗ ಅವರೆಲ್ಲರೂ ಮಾಡುವ ಧರ್ಮದ ಪರ್ಸೆಂಟೇಜು, ಪುಣ್ಯದ ಪರ್ಸೆಂಟೇಜನ್ನು ನಾನು ಪಡೆಯಲು ಸಾಧ್ಯ. ಹೀಗಾಗಿ ಆಚಾರ ನಮ್ಮ ಮನೆಯೊಳಗೆ ನಾನಂತೂ ಮಾಡ್ತೀನಿ ಆಚಾರ, ಯಾರಿಗೇನು ಹೇಳಲಿಕ್ಕೆ ಹೋಗಲ್ಲ. ನಾನಂತೂ ಬಿಡಲ್ಲ ಆಚಾರ. ನೀವು ನನ್ನ ಮೇಲೆ ಏನು ತಪ್ಪು ತಿಳಿಬೇಡ್ರಿ, ನಾನಂತೂ ಬಿಡಲ್ಲ. ಆದರೆ ಇನ್ನೊಬ್ರಿಗೇನು ಹೇಳಲಿಕ್ಕೆ ಹೋಗಲ್ಲ, ಅವರಿಷ್ಟ. ಅದು ನಾವು ಏನಂತ ಹೇಳೋದಲ್ರಿ ಅಂತಂತೀನಿ. ಎಂದರೆ ನಾನು ಹೆಂಗೆ ಅನೇಕ ಷೇರು, ಮ್ಯೂಚುವಲ್ ಫಂಡು ಅಥವಾ ಇಲ್ಲಿಂದ ಹಣವನ್ನು ಗಳಿಸದೆ ಕೇವಲ ಒಂದೇ ರೀತಿಯಿಂದ ಹಣ ಬಂದರೆ ನಾನು ಶ್ರೀಮಂತನಾಗಲಿಕ್ಕೆ ಹೆಂಗೆ ಸಾಧ್ಯ ಇಲ್ಲಲ್ಲ? ಹಾಗೆ ನನಗೆ ಅನೇಕ ಕಡೆಯಿಂದ ಪುಣ್ಯ ಬರದೇ ಇದ್ದರೆ, ಒಂದೇ ಕಡೆಯಿಂದ ನಾನು ಮಾಡಿದರೆ ಪುಣ್ಯ ಅಷ್ಟೇ ನನಗೆ ಬರ್ತದ ಅಂತ ಆಗಿಬಿಟ್ರೆ ನಾನು ಎಂದೂ ಪುಣ್ಯದ ಶ್ರೀಮಂತಿಕೆ ನನಗೆ ಬರೋದೇ ಇಲ್ಲ. ಅಂದಮೇಲೆ ಮೋಕ್ಷ ಸಾಧನೆ ಬಹಳ ಬೇಗ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂದಮೇಲೆ ಪುಣ್ಯದ ಶ್ರೀಮಂತಿಕೆ ಬರಬೇಕು ಎಂದರೆ ಪುಣ್ಯ ಅನೇಕ ಕಡೆಯಿಂದ ಹರಿದು ಬರುವಂತೆ ನಾನು ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಸ್ಪಷ್ಟ ಆಯ್ತಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ಭಾಳ ಚೆನ್ನಾಗಿದೆ. ದೇವ್ರ ಕರುಣ ನೋಡಿ. ಅಂದಮೇಲೆ ಆ ಪುಣ್ಯವನ್ನು ದೇವತೆಗಳಿಗೆ ಕೊಡಿಸ್ಲಿಕ್ಕೆ ದೇವರು ಏನು ಮಾಡಿದ? ಅವರನ್ನೆಲ್ಲ ನಮ್ಮ ಇಂದ್ರಿಯಗಳಲ್ಲಿ, ದೇಹದಲ್ಲಿ ಇದ್ದು ನಮಗೆಲ್ಲ ಪ್ರೇರಕರಾಗುವ ಭಾಗ್ಯವನ್ನು ಅವರಿಗೆ ಕೊಟ್ಟು ಅವರಿಂದ ಪ್ರೇರಣೆಯನ್ನು ಮಾಡಿಸಿ ಅವರಿಗೆ ಪುಣ್ಯವನ್ನು ಹಂಚಿ, ನನಗೂ ಪುಣ್ಯವನ್ನು ಹಂಚಿ ಅವರಿಗೆ ಮೋಕ್ಷದ ಆನಂದವನ್ನು ಕೊಡಿಸ್ತಾ ಇದ್ದಾನೆ. ಇದು ಒಂದು ಹಂತ. ಇಷ್ಟು ಅರ್ಥ ಆಯ್ತು ಎಲ್ಲರಿಗೆ. ಇನ್ನೊಂದು ಹಂತ ಮುಂದೆ ಹೋಗ್ತೀನಿ. ಹಾಗಾದ್ರೆ ಏನಾಯ್ತು ನೋಡ್ರಿ, ನಾನು ನಿಮ್ಮನ್ನ ಬರ್ರಿ ಹೋಗೋಣ ಬರ್ರಿ ಪ್ರವಚನಕ್ಕೆ. ಇಲ್ಲ ಮೊಮ್ಮಕ್ಕಳು ಬರ್ತಾರೆ ಬರ್ರಿ, ನಾ ಅಷ್ಟೊಳಗೆ ಬಂದ್ಬಿಡೋಣ, 5 ನಿಮಿಷ ಮೊದಲೇ ಎದ್ದು ಬಂದ್ಬಿಡೋಣ ಬರ್ರಿ ಅಂತ ನಾನು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಪ್ರವಚನಕ್ಕ. ಅಂದರೆ ನನಗೇನೋ ಆಚಾರ ಹೇಳಿರ್ತಾರೆ ಹಿಂದಿನ ದಿವಸ ಅವನಿಗೆ, ನೀನು ನೋಡೋ ನೀ ಇಬ್ಬರನ್ನ ಕರ್ಕೊಂಬಂದ್ರೆ ನಿಂಗೆ 10 ರೂಪಾಯಿ ಕೊಡ್ತೀನಿ ಅಂತ ನಾ ಹೇಳಿದ್ದೆ. ನೀವಿಬ್ಬರನ್ನ ಕರ್ಕೊಂಡು ಬಂದ್ರಿ, ಹಾಗಾದ್ರೆ ನನಗೆ ವಿಶ್ವಾಸ ಬಂತು ನಿಮ್ಮ ಮೇಲೆ. ನಾನು ನಾಳೆ 4 ಜನ ಕರ್ಕೊಂಡ್ಬರ್ತೀನಿ, ನೀವು 40 ರೂಪಾಯಿ ಕೊಡ್ತೀರಿ. ಅಂದಮೇಲೆ ದೇವತೆಗಳಿಗೆ ಪುಣ್ಯದ ಲೋಭ ಇದೆ, ಪುಣ್ಯದ ಮೋಹ ಇದೆ.
ಅಂದಮೇಲೆ ನಾವು ಎಷ್ಟು ಜನರಿಂದ ಧರ್ಮ ಮಾಡಿಸ್ತೀವೋ ಅಷ್ಟು ಪುಣ್ಯ ಬರುತ್ತೆ ಎನ್ನುವ ಪುಣ್ಯದ ಲೋಭ ಮೋಹ ದೇವತೆಗಳಿಗಿದೆ. ಅಂದಮೇಲೆ ಅವ್ರು ಧರ್ಮ ಮಾಡಿಸ್ಲಿಕ್ಕೆ ಕಾಯ್ಕೊಂಡು ನಿಂತಾರ. ಅವರಿಗೆ ಧರ್ಮ ಮಾಡಿಸುವುದಕ್ಕೆ ನೀನಲ್ಲ, ನೀನಷ್ಟು ಬೇಕಾಗಿಲ್ಲ, ನೀನು ಬೇಕು ಅಂತಿಲ್ಲ. ಯಾರು ಧರ್ಮ ಮಾಡ್ತೀರಂದ್ರೆ ಅವರಿಂದ ಧರ್ಮ ಮಾಡಿಸ್ಲಿಕ್ಕೆ ತಯಾರಿದ್ದಾರೆ. ಯಾಕೆ? ಧರ್ಮ ಯಾರೇ ಮಾಡ್ಲಿಕ್ಕೆ ಪುಣ್ಯ ಅವ್ರಿಗೆ ಬರ್ತದೆ ಹೊರತು ನಾನು ಬ್ರಾಹ್ಮಣ, ನಾನು ಧರ್ಮ ಮಾಡಿದ್ರೆ ಪುಣ್ಯ ಅವ್ರಿಗೆ ಹೋಗ್ತದೆ, ನೀನು ಶೂದ್ರ, ನೀನು ಪುಣ್ಯ ಮಾಡಿ ಧರ್ಮ ಮಾಡಿದ್ರೆ ಪುಣ್ಯ ಹೋಗಲ್ಲ, ಹಿಂಗಿಲ್ಲ. ಅರ್ಥ ಆಗ್ತಾ ಇದೆಯಲ್ಲ? ಅಂದಮೇಲೆ ಏನಾಯ್ತು? ಈಗ ದೇವತೆಗಳು ಪುಣ್ಯದ ಮೋಹ ಉಳ್ಳವರು, ಪುಣ್ಯದ ಲೋಭ ಉಳ್ಳವರು, ಆಸೆ ಉಳ್ಳವರು. ಹಾಗಾಗಿ ಅವರಿಗೆ ಪುಣ್ಯ ನೋಡ್ತಾರ ಹೊರತು ನನ್ನ ಮುಖ ನಿನ್ನ ಮುಖ ನೋಡಲ್ಲ. ಅಂದಮೇಲೆ ಧರ್ಮ ಮಾಡ್ಲಿಕ್ಕೆ ಒಂದು ಅಧಿಷ್ಠಾನ ಬೇಕಷ್ಟೇ ಅವರಿಗೆ. ಅದು ಅಧಿಷ್ಠಾನ ಯಾರೇ ಆಗಿರಲಿ ಧರ್ಮ ಮಾಡಿಸ್ತಾರೆ, ಪುಣ್ಯ ಗಳಿಸ್ತಾರೆ. ಹಾಗಾದ್ರೆ ಏನಾಗ್ಬೇಕೀಗ ನಾವು? ಆ ದೇವತೆಗಳು ಪ್ರೇರಣೆ ಮಾಡಿದಂತೆ ಧರ್ಮ ಮಾಡಿಬಿಟ್ರೆ ಸಾಕು. ನಾವು ನಮಗೂ ಪುಣ್ಯ ಕೊಡ್ತಾರೆ, ಅವರು ಪುಣ್ಯ ತಗೊಂಡು ಹೋಗ್ತಾರೆ ಆರಾಮಾಗಿ. ನಮ್ಮ ದುರ್ದೈವ ಅವರು ಪ್ರೇರಣೆ ಮಾಡ್ತಾರೆ. ನನ್ನ ಫ್ರೆಂಡಿಗೆ ಮೂಲಕ ಪ್ರೇರಣೆ ಮಾಡಿಸಿದ್ರು, ನಮ್ಮ ತಂದೆ ತಾಯಿ ಮೂಲಕ ಪ್ರೇರಣೆ ಮಾಡಿಸಿದ್ರು, ನಮ್ಮ ಗುರುಗಳ ಮೂಲಕ ಪ್ರೇರಣೆ ಮಾಡಿಸಿದ್ರು, ನನ್ನ ಮಕ್ಕಳ ಮೂಲಕ ಪ್ರೇರಣೆ ಮಾಡಿಸಿದ್ರು. ನಾನು ಅಂತೀನಿ ಅವ್ರು ಹಂಗೆ ಹೇಳ್ತಿರ್ತಾರೆ, ಅವ್ರಿಗೆ ಆಗ್ತದಂತ ಹೇಳ್ತಾರೆ ಅವರು. ಅವ್ರಿಗೆ ಆಗಲಿಲ್ಲ ಅಂದ್ರೆ ಅವ್ರು ಹೇಳ್ತಿದ್ರೇನು ಬಂದು ನಮಗೆ ಅಂತ. ದೇವತೆಗಳು ಧರ್ಮವನ್ನು ಮಾಡು ಅಂತ ಪ್ರೇರಣೆ ಮಾಡಿಸಿದರೆ ನಾನು ಅದಕ್ಕೆ ಒಳಗಾಗದೆ, ಅದನ್ನು ಕೇಳದೆ ಧರ್ಮವನ್ನು ಮಾಡುವುದಿಲ್ಲ. ಅವ್ರೇನು ಮಾಡ್ತಾರೆ ಪಾಪ? ಅರ್ಥ ಆಯ್ತಲ್ಲೇನ? ಎಷ್ಟು ಚೆನ್ನಾಗಿದೆ. ಅಂದಮೇಲೆ ದೇವತೆಗಳಿಗೆ ಪುಣ್ಯ ಹೋಗುತ್ತೆ ಅನ್ನೋದಕ್ಕಾಗಿ ದೇವತೆಗಳು ಪುಣ್ಯದ ಲೋಭದಿಂದ, ಅತಿ ಆಸೆಯಿಂದ ಅವ್ರೇನು ಮಾಡ್ತಾರೆ? ಯಾರೇ ಧರ್ಮವನ್ನು ಮಾಡುವ ಒಂದು ಸ್ವಲ್ಪ ಪ್ರಯತ್ನ ಮಾಡಿದರೂ ಸಾಕು, ಅದು ನಾನಾಗಿರ್ಬೇಕಾಗಿಲ್ಲ, ನೀವಾಗಿರ್ಬೇಕಾಗಿಲ್ಲ, ಯಾರೇ ಆಗಲಿ ಅವರಿಂದ ಪುಣ್ಯವನ್ನು ಪಟಪಟ ಅಂತ ಮಾಡಿಸಿ ಧರ್ಮವನ್ನು ಮಾಡಿಸಿ ಪುಣ್ಯ ತಗೊಂಡು ಹೋಗ್ಲಿಕ್ಕೆ ತಯಾರಿರ್ತಾರೆ. ನಾವಿಷ್ಟೇ ಅವರು ಪ್ರೇರಣೆ ಮಾಡಿದಾಗ ಒಂದು ಹೆಜ್ಜೆಯಾದರೂ ಎತ್ತಿ ಮುಂದಿಡಬೇಕು. ಅವ್ರು 10 ಹೆಜ್ಜೆ ಇಡಿಸ್ತಾರೆ. ಯಾಕೆ? ಅವ್ರಿಗೆ ಪುಣ್ಯ ಬೇಕಾಗಿದೆ, ನಾನು ಬೇಕಾಗಿಲ್ಲ, ಅವ್ರಿಗೆ ಪುಣ್ಯ ಬೇಕಾಗಿದೆ. ಆ ಒಂದು ಹೆಜ್ಜೆ ನನ್ನಿಂದ ಇಡಬೇಕು ಅಷ್ಟು. ಆ ಒಂದು ಹೆಜ್ಜೆ ಇಡ್ಲಿಕ್ಕೆ ಬಂತ ಮುಗಿತು, ನಾವು ಗೆಲ್ತೀವಿ. ದೇವತೆಗಳು ಬಿಡಲ್ಲ, ಅವ್ರಿಗೆ ಬೇಕಾಗಿದಲ್ಲ, ಅವ್ರು ಮಾಡಿಸ್ಕೊಂಡು ಹೋಗ್ತಾರೆ ನನ್ನಿಂದ. ನಾವು ಅಷ್ಟು ಮುಂದುವರಿಬೇಕೀಗ. ಸರಿ, ಅರ್ಥ ಆಗ್ತಾ ಇದೆಯಲ್ಲ? ಅಂದಮೇಲೆ ದೇವತೆಗಳನ್ನು ಯಾಕೆ ಇಟ್ಟ ದೇವರು? ಅವರಿಗೆ ಪುಣ್ಯದ ಲೋಭವನ್ನು ಕೊಟ್ಟು ನಮಗೆಲ್ಲರಿಗೆ ಪುಣ್ಯದ ಕಾರ್ಯಗಳನ್ನು ಅವರಿಂದ ಮಾಡಿಸ್ತಾ, ನನಗೂ ಲಾಭ ಮಾಡಿದ, ಅವರಿಗೂ ಲಾಭವನ್ನು ಕೊಟ್ಟ, ಚಕ್ರ ಈ ತಿರುಗುವಂತೆ ಮಾಡಿ ಎಲ್ಲರೂ ಮೋಕ್ಷ ಕರ್ಕೊಂಡು ಹೋಗಿ ಕೂಡಿಸ್ತಾನೆ. ಅಂದಮೇಲೆ ಇಷ್ಟು ತಲೆಯಾಗಿರಲಿ, ಮುಂದೆ ಹೋಗ್ತೀನಿ ಬೇಗ. ಅಂದಮೇಲೆ ದೇವತೆಗಳು ತಯಾರಿದ್ದಾರೆ ಧರ್ಮ ಮಾಡಿಸ್ಲಿಕ್ಕೆ. ಅವ್ರಿಗೆ ಬೇಸರ ಇಲ್ಲ, ಅವ್ರಿಗೆ ಆಲಸ್ಯ ಇಲ್ಲ. ಯಾಕೆ ಹೇಳಿ? ಅವ್ರಿಗೆ ಪುಣ್ಯವೆಂಬ ಹಣ ಬರ್ಲಿಕ್ಕತ್ತದ. ಅಂದಮೇಲೆ ಪುಣ್ಯವೆಂಬ ಸಂಪತ್ತು ಬರುವಾಗ ಅವ್ರು ಯಾಕ್ರಿ ಬೇಡ ಅಂತಾರೆ? ಅಂದಮೇಲೆ ಅವ್ರು ತಯಾರಿದ್ದಾರೆ. ನಾನು ಮಾಡುವುದಕ್ಕೆ ಒಂದು ಹೆಜ್ಜೆ ಇಡಬೇಕು ಅಷ್ಟೇ. ಇದು ಒಂದು. ಇನ್ನೊಂದು ಮಾತು ಹೇಳ್ತೀನಿ, ಹೇಳಿ ಮುಂದೆ ಹೋಗ್ಬಿಡ್ತೀನಿ, ಬ್ಯಾಸರ ಬರ್ತದಲ್ಲ ಒಂದೇ ಹೇಳ್ತಾ ಹೋದ್ರೆ. ಅವರು ಧರ್ಮವನ್ನು ಪ್ರೇರಣೆ ಮಾಡಿದ ಮಾತ್ರಕ್ಕೆ ಅವ್ರಿಗೆ ಪುಣ್ಯ ಬರ್ತದ್ರಿ. ನಾನು ಧರ್ಮವನ್ನು ಮಾಡಿದ್ರೂ ಅವರಿಗೆ ಹೆಚ್ಚಿನ ಪುಣ್ಯ ಬರ್ತದೆ, ಬಿಟ್ಟರು ಅವ್ರಿಗೆ ಲಾಸ್ ಇಲ್ಲ. ಅವರು ಪ್ರೇರಣೆ ಮಾಡಿದ್ದಾರಲ್ಲ ಅಷ್ಟು ಸಾಕು, ಆ ಪುಣ್ಯ ಅವ್ರಿಗೆ ಹೋಗ್ಬಿಡ್ತದೆ ಅನ್ನೋದಕ್ಕೆ ದೇವತೆಗಳು ಪ್ರೇರಣೆಯನ್ನಾದರೂ ಮಾಡ್ತಾರ. ನೀನು ಮಾಡಿಬಿಡು, ನೀನು ಹಣೆ ಬರ ಅಂತ. ಗೊತ್ತಾಯ್ತೇನೆ ಯಾರಿಗೆ? ಅಡಿಗೆ ಮಾಡುವುದು ನನ್ನ ಕೆಲಸ. ಅಡಿಗೆ ಮಾಡಿದರೆ ನನಗೆ ಸಂಬಳ ಕೊಡ್ತೀರಾ ನೀವು? ಹಾಗಾದ್ರೆ ನಾನು ಅಡಿಗೆ ಮಾಡ್ತೀನಿ. ಊಟ ಮಾಡೋದು ಬಿಡೋದು ನಿಮ್ಮ ಹಣೆ ಬರ, ನೀವು ಮಾಡಿರಿ ಬಿಡ್ರಿ, ನನಗೆ ಸಂಬಳ ಬಂದರೆ ಸಾಕು. ನಾನು ಸಂಬಳ ಹೆಂಗೆ ಕೊಡ್ತೀರಿ ನೀವು? ಅಡಿಗೆ ಮಾಡಿದರೆ ಕೊಡ್ತೀರಾ? ಹೌದು, ಅದನ್ನ ಅಡಿಗೆ ಮಾಡ್ತೀನಿ ಅಟ್ಟ. ಅಂದಮೇಲೆ ದೇವತೆಗಳಿಗೆ ಪುಣ್ಯ ಹೇಗೆ ಬರುತ್ತೆ? ಎಲ್ಲಿಂದ ಬರುತ್ತೆ? ಧರ್ಮದಲ್ಲಿ ಪ್ರೇರಣೆ ಮಾಡಿದರೆ ಸಾಕು, ಪುಣ್ಯ ಬಂದ್ಬಿಡ್ತದೆ. ಸಾಕು, ಅವರು ಪ್ರೇರಣೆ ಮಾಡ್ತಾ ಇರ್ತಾರೆ. ಕೇಳಿ ಮಾಡುವುದು ಬಿಡುವುದು ನಿನ್ನ ಹಣೆ ಬರ, ಏನನ್ನ ಮಾಡ್ಕೋ ಅಂತ. ನಾವು ಕೇಳಿ ಮಾಡಿದರೆ ಸಂತೋಷದಿಂದ ನಮ್ಮ ಕೈ ಹಿಡಿದು ಮುನ್ನಡೆಸ್ತಾನೆ. ಆ ಪ್ರೇರಣೆಗೆ ಒಳಗೊಂಡು ಮಾಡಿದರೆ ಸಂತೋಷದಿಂದ ನಮ್ಮನ್ನು ತಲೆ ಮೇಲೆ ಹೊತ್ತುಕೊಂಡು ಮುಂದುವರಿಸ್ತಾರೆ. ಇನ್ನೂ ಹೆಚ್ಚೆಚ್ಚು ಧರ್ಮ ಮಾಡಿಸ್ತಾರೆ. ಅವರು ಹೇಳಿದ್ದಕ್ಕೆ ಕೇಳದೆ, ಪ್ರೇರಣೆಗೆ ಒಳಗಾಗದೆ ಧರ್ಮವನ್ನು ಮಾಡೋದಿಲ್ಲ ಅಂದರೆ ನಿನ್ನ ಹಣೆ ಬರ, ಏನನ್ನ ಮಾಡ್ಕೊ, ನನ್ನ ಕೆಲಸ ನಾನು ಮಾಡೀನಿ, ನಂದು ನಂಗೆ ಬಂತು, ನಿನ್ನಿಷ್ಟ ಅಂತ ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಅಂದಮೇಲೆ ದೇವತೆಗಳು ಪ್ರೇರಕರನ್ನಾಗಿ ಮಾಡಿ ಪುಣ್ಯದ ಲೋಭವನ್ನು ಅವರಿಗೆ ಕೊಟ್ಟು ಹುಟ್ಟಿಸಿ
ಅದರಿಂದ ಈ ಜೀವನಿಗೆ ಲಾಭವಾಗುವಂತೆ ಮಾಡಿ ಇವನಿಗೆ ಪುಣ್ಯದ ದಾರಿಯಲ್ಲಿ ಸಾಗಿಸುವಂತೆ ದೇವತೆಗಳನ್ನಿಟ್ಟು ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾ ಧರ್ಮ ಮಾರ್ಗದಲ್ಲಿ ಸಾಗಿಸ್ತಾರೆ. ಯಾರು ಇಷ್ಟು ಮಾಡ್ತಾರೆ ಹೇಳ್ರಿ? ದೇವರು ಮಾಡ್ತಾರೆ. ದೇವರು ಮಾಡ್ತಾರೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ಅನಂತ ಕಾಲದವರೆಗೆ ದೇವರು ನನಗೋಸ್ಕರ ಇಷ್ಟೆಲ್ಲ ದೇವತೆಗಳಿಂದ ಹೀಗೆ ಮಾಡಿಸ್ತಾ ಇದ್ದಾನೆ. ಭಾಳ ಚೆನ್ನಾಗಿದೆ ದೇವ್ರ ಕರುಣ. ಸರಿ, ಹೀಗಾಗಿ ಇದು ನಮ್ದು ಗೊತ್ತಾಯ್ತಲ್ಲ. ಅಂದಮೇಲೆ ನಾನು ಎಷ್ಟು ಜನಕ್ಕೆ ಪ್ರೇರಣೆ ಮಾಡ್ತೀನಿ, ಅವ್ರು ಏನೇನು ಪುಣ್ಯ ಮಾಡ್ತಾರೆ ಎಲ್ಲ ನಂಗೆ ಬರ್ತದೆ. ಅಂದಮೇಲೆ ನಾವು ಒಂದೇ ದಾರಿಯಿಂದ ಹಣ ಗಳಿಸ್ಬೇಕಾ? ಮ್ಯೂಚುವಲ್ ಫಂಡು, ಶೇರು ಇತ್ಯಾದಿ 10 ದಾರಿಗಳಿಂದ ಹಣ ಗಳಿಸ್ಬೇಕಾ? ಹಾಗೆ ನಾನೊಬ್ಬನೇ ಪುಣ್ಯ ಮಾಡಿ ಪುಣ್ಯ ಗಳಿಸ್ಬೇಕಾ? ಅಥವಾ ಎಲ್ಲರ ಕಡೆಗೆ ಹೇಳಿ 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 ಮಾಡಿಸಿ ಪುಣ್ಯವನ್ನು ಗಳಿಸ್ಬೇಕಾ? ಅದು ನಮ್ಮ ಕೈಯಲ್ಲಿದೆ. ದೇವರಂತೂ, ವಿಷ್ಣು ತೀರ್ಥರಂತೂ ಉಪಾಯವನ್ನು ಕೊಟ್ಟಿದ್ದಾರೆ. ಅದನ್ನು ತಿಳ್ಕೊಂಡು ನಡೆಯುವುದು ಬಿಡುವುದು ನಮಗೆ ಬಿಟ್ಟಿದೆ. ಅಂದಮೇಲೆ ಆದಷ್ಟು ಧರ್ಮವನ್ನು ಹೇಳ್ರಿ, ಎಲ್ಲರಿಗೂ ಹೇಳ್ರಿ. ಮಾಡೋದು ಬಿಡೋದು ಅವರಿಗೆ, ಹೇಳಿದ ಮಾತ್ರ ಪುಣ್ಯ ಇದೆ. ಹೇಳಿದ ಮಾತ್ರ ಪುಣ್ಯ. ಎಷ್ಟು ಚೆನ್ನಾಗಿದೆ. ನಾವು ಹೇಳಂಗೆ ಇಲ್ಲ, ಹೇಳಿದ್ರೆ ಏನು ಅನ್ಕೋತಾರೋ ಏನೋ, ಬ್ಯಾಡ್ ಬಿಡು ಮಾರ, ಯಾಕೆ ಸುಮ್ಮನೆ ಹೇಳೋದು, ಮತ್ತು ನಾಳೆ ಅವ್ರ ಮನೆಗೆ ಹೋದಾಗ ಕಾಫಿ ಕೊಡಲಿಲ್ಲ ಅಂದರೆ ಏನು ಮಾಡಲಿ ನಾನು, ಸುಮ್ಮನೆ ಬ್ಯಾಡ್ ಬಿಡು, ಏನಾಗ್ತದೆ, ನಾನು ಅಷ್ಟು ಮಾಡಿದರೆ ಸಾಕು ಸರ್. ಅಂದಮೇಲೆ ನಾನಷ್ಟೇ ಧರ್ಮ ಮಾಡಿದರೆ ಸಾಕು ಎನ್ನುವವರಿಗೆ ಏನು ಉದಾಹರಣೆ ನೆನ್ಪಿಟ್ಕೊಳ್ಬೇಕು? ಒಂದೇ ಕಡೆಯಿಂದ ಹಣ ಬಂದರೆ ಹೇಗೆ ನಾನು ಶ್ರೀಮಂತನಾಗಲಿಕ್ಕೆ ಸಾಧ್ಯ ಇಲ್ಲ ಬೇಗ 10 ಕಡೆಯಿಂದ ಹಣ ಹರಿದು ಬರ್ತಿದ್ರೆ ನಾನು ಹೇಗೆ ಬೇಗ ಶ್ರೀಮಂತನಾಗಲಿಕ್ಕೆ ಸಾಧ್ಯ? ಹಾಗೆ ನಾನಷ್ಟು ಧರ್ಮ ಮಾಡಿದರೆ ಸಾಕು, ಉಳಿದವರು ಏನನ್ನ ಹಾಳಾಗಿ ಹೋಗಲಿ ಎನ್ನುವವರು ಕೂಡ ಬೇಗ ಪುಣ್ಯದ ಸಂಪತ್ತನ್ನು ಗಳಿಸಿ ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟಲ್ಲಾಗಿದ್ದರೆ ನೋಡ್ರಿ ಏನಾದರೂ ಮಾಡ್ಲಿಕ್ಕದ. ಸರಿ, ಇಷ್ಟನ್ನು ಹೇಳಿ ಇನ್ನು ತತ್ಫಲಂ ಪರಮಪುರುಷ ಪ್ರವೇಶಾದಿ ಮಹಿಮಾನಂ ದತ್ವಾ ಜೀವೈ ಸಾಧನಾನಿ ಕಾರಯಿತ್ವಾ ತತ್ಫಲಂ ಶರೀರೇಂದ್ರಿಯಾದಿ ಸ್ವಾತಂತ್ರ್ಯಾಧಿಕ್ಯ ತಾರತಮ್ಯೇನ ಕರ್ತಾರಂ ಜೀವಂ ಆರಭ್ಯ ಹೇಳ್ತಾರೆ. ನನ್ನನ್ನು ಆರಂಭಿಸಿ ಬ್ರಹ್ಮ ಪರ್ಯಂತರಂ ಉತ್ತರೋತ್ತರಂ ಅಧಿಕಂ ದತ್ವ. ಈ ಪುಣ್ಯ ಇದು ನನ್ನನ್ನು ಆರಂಭಿಸಿ, ನನ್ನನ್ನು ಅಂದರೆ ಈ ಜೀವನನ್ನು ಆರಂಭಿಸಿ ಉತ್ತರೋತ್ತರವಾಗಿ ಬ್ರಹ್ಮದೇವರವರೆಗೆ ಆ ಪುಣ್ಯವನ್ನು ದೇವರು ಕೊಟ್ಟು ವಿಜಯತೆ, ತಾನು ಮಾತ್ರ ಯಾವ ಪುಣ್ಯ ಪಾಪಗಳ ಲೇಪವಿಲ್ಲದೆ ಇದ್ದಾನೆ. ಅದು ಎಂಥ ಅವ್ರಿಗೆ ಆಸೆ ತೋರಿಸ್ಯಾನ ನೋಡ್ರಿ. ಭಾಳ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಎಷ್ಟು ಆಸೆ ತೋರಿಸ್ಯಾನ ಗೊತ್ತೇನು ದೇವತೆಗಳಿಗೆ? ಉತ್ತರೋತ್ತರಂ ಅಧಿಕಂ ದತ್ವ ಅಂತಾರೆ ವಿಷ್ಣು ತೀರ್ಥರು. ಅಂದರೆ ಪುಷ್ಕರರು ನನಗೆ ಪ್ರೇರಣೆ ಮಾಡಿ ಧರ್ಮವನ್ನು ಮಾಡಿಸಿದ್ರಪ್ಪ, ನಾನು ಧರ್ಮ ಮಾಡಿದೆ. ಪುಷ್ಕರರು ಪ್ರೇರಣೆ ಮಾಡಿ ಧರ್ಮ ಮಾಡಿಸಿದ್ರೆ ಆ ಪುಷ್ಕರಿಗೆ ಪುಣ್ಯ ಹೋಯಿತು. ಎಷ್ಟು? 10% ಅಂತ ಇಟ್ಟುವರೆ. ಆ ಪುಷ್ಕರರಲ್ಲಿ ನಿಂತು ಶನೈಶ್ಚರರು ಪ್ರೇರಣೆ ಮಾಡಿ ಮಾಡಿಸಿದ್ದಕ್ಕೆ ಶನೈಶ್ಚರಿಗೆ 20% ಹೋಗುತ್ತೆ. ಸುಮ್ಮ ಹೇಳಿದ ಪರ್ಸೆಂಟೇಜು ಸುಮ್ಮ. ಅಂದಮೇಲೆ ಏನು ಆಸೆ ಹುಟ್ಟಿಸಿದ? ನಿಮ್ಗೆ ಹೆಚ್ಚು ಬರುತ್ತೋ? ಹೆಚ್ಚು ಬರುತ್ತಾ ಸ್ವಾಮಿ? ಹಂಗಿದ್ರೆ ಮಾಡೇ ಬಿಡೋಣ ಅಂತ. ಏನಾಗೋದು ನಡಿ. ಅಂದಮೇಲೆ ಅಧಿಕ ಪುಣ್ಯವನ್ನು ನಿಮಗೆ ಕೊಡ್ತೀರಿ ಅಂತ ಹೇಳಿ ಆಸೆ ಹುಟ್ಟಿಸಿ ಅಧಿಕ ಪುಣ್ಯವನ್ನು ಅವರಿಗೆ ಕೊಡ್ತಾ ದೇವರು ನನ್ನಲ್ಲಿ ನಿಂತು ಅವರಿಗೆ ಪ್ರೇರಣೆ ಮಾಡಲಿಕ್ಕೆ ಆಸೆಯನ್ನು ಹುಟ್ಟಿಸಿದ, ಕೊಟ್ಟ. ಪುಣ್ಯದ ಆಸೆ ಸರಿನಾ ತಪ್ಪ? ಸರಿ, ಬೇಕೇ ಬೇಕು. ಪುಣ್ಯಕ್ಕಾಗೆ ಮಾಡುವುದಲ್ಲ, ದೇವರ ಪ್ರೀತಿಗಾಗಿ ಮಾಡುವುದು. ಆದರೆ ಅದರಿಂದ ಪುಣ್ಯ ಬೇಕೇ ಬೇಕು, ಬರಲೇಬೇಕದು. ನೈವೇದ್ಯ ಮಾಡಿದ್ದೇ ಊಟ ಮಾಡ್ರಿ, ಆದರೆ ಆ ಊಟ ನಮ್ದು ಯಾಕೆ ಶಕ್ತಿ ಕೊಡ್ಬೇಕಾ? ಬೇಡ. ಹಾಗಾಗಿ ದೇವತೆಗಳಿಗೆ ಪುಣ್ಯದ ಮೋಹ ಇದೆ, ಲೋಭ ಇದೆ. ಅದನ್ನು ಹೇಗೆ? ಉತ್ತರೋತ್ತರವಾಗಿ ಮೇಲಿನ ದೇವತೆಗಳಿಗೆ ಹೆಚ್ಚೆಚ್ಚು ಪುಣ್ಯ ಹೋಗುತ್ತೆ. ಅಂದಮೇಲೆ ಮೇಲಿನ ದೇವತೆಗಳು ಹೆಚ್ಚೆಚ್ಚು ನಮಗೆ ಪುಣ್ಯವನ್ನು ಮಾಡಿಸುವುದಕ್ಕೆ ಕೆಳಗಿನ ದೇವತೆಗಳಿಗೆ ಹೇಳಿ ಪ್ರೇರಣೆ ಮಾಡಿಸ್ತಾರೆ. ಎಂಥ ದೊಡ್ಡ ನಾವು ಸುಜೀವಿಗಳಲ್ವಾ, ಸುದೈವರು ನಾವೆಲ್ಲ. ಇಷ್ಟು ದೇವತೆಗಳನ್ನು ನಮಗೆ ಪ್ರೇರಣೆ ಮಾಡಲಿಕ್ಕೆ ಇಡಿಸಿ ಅಂದೇವರು. ನಾವು ಅಂತೀವಲ್ಲ ಆಚಾರ್ಯ, ನಮ್ಗೆ ಯಾರು ಹೇಳೋರೇ ಇಲ್ಲ ಆಚಾರ್ಯ, ಈಗೆಲ್ಲ ಕೇಳಲಿಕ್ಕತ್ತೀವಿ ಆಚಾರ್ಯ. ಮೊದಲಿನಿಂದ ನಮ್ಗೆ ಯಾರನ್ನ ಹೇಳೋರಿದ್ರೆ ನಾವು ಆಚಾರ್ಯ ಇಷ್ಟೊತ್ತಿಗೆ ನಾವು ಕೊಡ್ತಿದ್ವಿ ಇಲ್ಲಿ ಆಚಾರ್ಯ, ನೀವು ಏನು ನಮ್ಗೆ ಯಾರು ಹೇಳೋರಿಲ್ಲ ಆಚಾರ್ಯ. ದೇವ್ರಂತಾನೆ ಯಾಕಂತೆ ಹಂಗ ಅನಾದಿ ಕಾಲದಿಂದ ನಾನು ಹೇಳಿಸ್ಲಿಕ್ಕತ್ತೀನೋ ಮರಾಯ ಎಲ್ಲ ದೇವತೆಗಳ ಮೂಲಕ. ನೀನು ಆ ಕೇಳದೆ ಈಗ ಕೇಳಿ ಯಾರು ಹೇಳಿಲ್ಲ ಅಂತಂತೀಯ? ಇಲ್ಬಾ 2 ಹೊಡ್ತೀನಿ ಬಾ ಅಂತ ಕರಿತಾನೆ ದೇವರು. ಅಂದಮೇಲೆ ನಮಗೆ ಯಾರು ಹೇಳೋರಿಲ್ಲ ಅಂತ ಅನ್ಬೇಡಿ. ಇಷ್ಟು ದೇವತೆಗಳ ಮೂಲಕ ದೇವರು ಹೇಳಿಸ್ಲಿಕ್ಕತ್ತಾನ. 1 ಜನ್ಮ ಅಲ್ಲ, 2 ಜನ್ಮ ಅಲ್ಲ, ಅನಾದಿ ಕಾಲದಿಂದ.
ಸ್ಪಷ್ಟ ಆಯ್ತಲ್ಲ? ಭಾಳ ಚೆನ್ನಾಗಿದೆ, ಅರ್ಥ ಆಯ್ತೇನೋ? ಭಾಳ ಚೆನ್ನಾಗಿದೆ. ಅಂದಮೇಲೆ ನಮ್ಗೆ ಹೇಳಿಸ್ಲಿಕ್ಕೆ ಥರ ಅವ್ರು ರೆಡಿಯಾಗಿ ನಿಂತ. ನಾನು ಒಂದು ಹೆಜ್ಜೆ ಇಟ್ಟರೆ ಅವರು ತಲೆ ಮೇಲೆ ಹೊತ್ಕೊಂಡು 100 ಹೆಜ್ಜೆ ಹಾರಿಸ್ಕೊಂಡು ಹೋಗ್ತಾರೆ ದಾರಿಯಲ್ಲಿ. ಆ ಒಂದು ಹೆಜ್ಜೆ ಇಡ್ಲಿಕ್ಕೆ ನನಗೆ ತಲ್ಲೋ ಅಂತೀನಿ, ಹೊಟ್ಟೆ ನೋವು ಅಂತೀನಿ, ಮೊಮ್ಮಕ್ಕಳು ಅಂತೀನಿ, ಸ್ಕೂಲ್ ಅಂತೀನಿ, ಇನ್ನೇನೋ ಅಂತೀನಿ. ಅಂದಮೇಲೆ ಪಾಪ ಅವರು ಆಯ್ತು ಬಿಡು, ನಾನು ಪ್ರೇರಣೆ ಮಾಡಿ ನನಗಂತೂ ಪುಣ್ಯದ, ಏನನ್ನ ಮಾಡ್ಕೊಬಿಡು ಅಂತ ಬಿಟ್ಬಿಡ್ತಾರೆ. ಸರಿ, ಆಮೇಲೆ ನೆನಪಿರಲಿ, ಆದಷ್ಟು ಜನರಿಗೆ ಹೇಳಿ ಹೇಳಿ ಧರ್ಮವನ್ನು ಮಾಡಿಸ್ರಿ. ನಿಮ್ಮ ಮೊಮ್ಮಕ್ಕಳಿಗೆ ಹೇಳ್ರಿ, ಉಳಿದವ್ರು ಬಿಡ್ರಿ, ನಮಗೇನು ಬೇಡ ಯಾರು. ನಮ್ಮ ಮನೆಯಲ್ಲಿರುವವರಿಗೆ ನಾವು ಧರ್ಮವನ್ನು ಹೇಳಿ ಹೇಳಿ ಮಾಡಿಸೋದ್ರಿಂದ ಅನೇಕ ರೀತಿಯಲ್ಲಿ ಪುಣ್ಯ ಹರಿದು ಬರುತ್ತೆ ಅಂತ ದೊಡ್ಡ ಸೌಭಾಗ್ಯ. ಸರಿ, ಅಂದಮೇಲೆ ಉತ್ತರೋತ್ತರ ಅಧಿಕಂ ದತ್ವಾ ವಿಜಯತೆ, ಹೀಗೆ ದೇವರು ತಾನು ಮಾಡ್ತಾನೆ. ಇದೆಲ್ಲದರಲ್ಲಿ ಸ್ವಯಂ ಸರ್ವಾಂತರ ಸನ್ನೇವ ಮುಖೇ ಮುಖಂ ಇತ್ಯಾದಿ ಕ್ರಮೇಣ ಜೀವಂ ವ್ಯಾಪ್ಯ ತಿಷ್ಠತಿ. ಇಂಥ ಎಲ್ಲ ಪುಷ್ಕರನಿಂದ ಹಿಡಿದು ನನ್ನ ಹಿಡಿದು ಬ್ರಹ್ಮದೇವರವರೆಗೆ ಎಲ್ಲರಲ್ಲಿ ತಾನಿದ್ದು ಅವರೆಲ್ಲರಲ್ಲಿ ನಿಂತು ಪ್ರೇರಣೆ ಮಾಡಿ ಕರ್ಮವನ್ನು ಮಾಡಿಸಿ ಪುಣ್ಯವನ್ನು ಅವರಿಗೆ ಭೋಗ ಮಾಡುವ ಶಕ್ತಿ ಕೊಟ್ಟು ಅಹಂಕಾರಾದಿಗಳು ಬರದೇ ಇದ್ದಂತೆ ಅನುಗ್ರಹವನ್ನು ಮಾಡಿ ಬಂದ ಪುಣ್ಯವನ್ನು ಅವರಲ್ಲಿ ಸಂರಕ್ಷಣೆಯಾಗುವಂತೆ ಮಾಡುವವನು ಕೂಡ ಜಗದೊಡೆಯನಾದ ಆ ದೇವರು. ಅಂದಮೇಲೆ ಪುಣ್ಯನೋ ಗಳಿಸ್ತಾರೆ ಈ ದೇವತೆಗಳು. ಅಹಂಕಾರ ಬಂದು ಪುಣ್ಯ ಹೋಗ್ಬಿಟ್ರೆ ಅಂದಮೇಲೆ ಅವರಿಗೆ ಅಹಂಕಾರಾದಿಗಳು ಬರದೇ ಇದ್ದಂತೆ ರಕ್ಷಣೆ ಮಾಡ್ತಾನೆ. ಹೀಗಾಗಿ ಅವರೆಲ್ಲರ ಏನು ನಿಯಮ? ನಾನು ಸಮರ್ಪಣೆ ಮಾಡದಿದ್ರು ಅವರೆಲ್ಲ ಸಮರ್ಪಣೆ ಮಾಡ್ಕೊಂಡ್ಬಿಡ್ತಾರೆ. ವಾಯುದೇವರ ಬಗ್ಗೆ ಕೇಳಿರಲ್ಲ ಎಲ್ಲರೂ? ಉಸಿರಾಟದ ಕ್ರಿಯೆಯನ್ನು ನಾನು ಸಮರ್ಪಣೆ ಮಾಡದೇ ಇದ್ರು ವಾಯುದೇವರು ದೇವರಿಗೆ ಸಮರ್ಪಣೆ ಮಾಡ್ತಾನೇ ಇರ್ತಾರೆ. ಅವ್ರ ಪುಣ್ಯ ಅವ್ರು ಗಳಿಸ್ಲಿಕ್ಕತ್ತಾರ, ನಾವು ಹುಚ್ಚರಂಗೆ ಬಿದ್ದು ಒದ್ದಾಡ್ಲಿಕ್ಕತ್ತೀವಿ ಅಷ್ಟೇ. ಇಲ್ಲಿ ಅಂದಮೇಲೆ ನಮ್ಮ ಪುಣ್ಯವನ್ನು ನಾವು ಉಳಿಸಿಕೊಳ್ಳಬೇಕೆಂದರೆ ದೇವತೆಗಳ ಪ್ರೇರಣೆಯಂತೆ ಧರ್ಮವನ್ನು ಮಾಡೋಣ. ಮಾಡಿದ ಆ ಧರ್ಮವನ್ನು ದೇವರಿಗೆ ಸಮರ್ಪಣೆ ಮಾಡೋಣ. ಮಾಡುವಾಗ ಆದಿಯಿಂದ ಅಂತ್ಯದವರೆಗೆ ದೇವರ ಸ್ಮರಣೆ ಮಾಡ್ತಾ ಮಾಡೋಣ. ವಿಷ್ಣು ವೈಷ್ಣವರಿಗೆ ದುಃಖ ಅವಮಾನಗಳಾಗದೇ ಇದ್ದಂತೆ ಧರ್ಮವನ್ನು ಮಾಡೋಣ. ಅಹಂಕಾರಾದಿಗಳನ್ನು ಬಿಟ್ಟು ಧರ್ಮವನ್ನು ಮಾಡೋಣ. ಇದೆಲ್ಲ ರೀತಿಯಿಂದ ಧರ್ಮವನ್ನು ಮಾಡಿದರೆ ಆಗ ನನ್ನ ಜೀವನ ಯೋಗ್ಯತೆ ಎಷ್ಟು ಪುಣ್ಯವನ್ನು ನಾನು ಉಣ್ಣುತ್ತೇನೆ, ದೇವತೆಗಳಿಗೂ ದೇವರು ಕೊಡುತ್ತಾನೆ. ಇದರಂತೆ ನೀವು ಉಲ್ಟಾ ಸೇಮ್ ಇದರಂತೆ ದೈತ್ಯರಿಗೂ ಅಷ್ಟೆ. ನಾನು ಮಾಡಿದ ಪಾಪ ಕಾರ್ಯದಲ್ಲಿ ಆ ದೈತ್ಯರಿಗೂ ದೇವರು ಪಾಲು ಕೊಡ್ತಾ ಹೋಗ್ತಾರೆ. ಅವರು ಅನೇಕ ಜನರಲ್ಲಿ ನಿಂತು ಪಾಪವನ್ನು ಮಾಡಿಸಿ ಮಾಡಿಸಿ ಪಾಪವನ್ನು ಅನುಭವಿಸ್ತಾರೆ. ಇಷ್ಟೇ ವ್ಯತ್ಯಾಸ. ನಿಮ್ಗೆ ಗೊತ್ತಿದೆ, ನೆನಪು ಮಾಡ್ತೀನಿ, ಇಷ್ಟೇ ವ್ಯತ್ಯಾಸ. ದೇವತೆಗಳು ಏನು ಕರ್ಮವನ್ನು, ಪುಣ್ಯ ಕರ್ಮವನ್ನು, ಧರ್ಮ ಕಾರ್ಯಗಳನ್ನು ನಮ್ಮಿಂದ ಮಾಡಿಸ್ತಾರೋ ನಾನು ಮಾಡಿಸಿದೆ ಅಂತ ಅಂದ್ಕೊಳ್ಳಲ್ಲ. ಆದರೆ ದೈತ್ಯರೇನು ಪಾಪಕರ್ಮಗಳನ್ನು ನನ್ನಲ್ಲಿ ನಿಂತು ಮಾಡಿಸ್ತಾರೋ ನಾನು ಮಾಡಿಸಿದೆ ಅಂತ ಅನ್ಕೋತಾರೆ. ಹಾಗಾಗಿ ಅವರಿಗೆ ಪಾಪದ ಫಲವನ್ನು ಉಣ್ತಾರೆ. ನಾನು ಮಾಡಿಸಿದೆ ಅಂತ ಅನ್ಕೊಳ್ಳಲ್ಲ, ಹಾಗಾಗಿ ದೇವತೆಗಳೆಲ್ಲ ಪುಣ್ಯದ ಫಲವನ್ನು ಉಣ್ತಾರೆ. ಹಾಗಾದರೆ ಏನೊಂದು ಸಂದೇಶ ಕೊಡ್ತಾ ಇದೆ ಭಾಗವತವೋ ಶ್ರೀಮದಾಚಾರ್ಯರು ವಿಷ್ಣು ತೀರ್ಥರು ಏನು ಸಂದೇಶ ಕೊಡ್ತಾರೆ? ನಾವು ಯಾರೇ ನಮ್ಮಿಂದ ಧರ್ಮವನ್ನು ಮಾಡಿದವರಾಗಿದ್ರೂ ನಾನು ಅನ್ನೋದು ಬಂತ, ನಾನಿದ್ದದಕ್ಕೆಲ್ಲರೂ ಮಾಡ್ಲಿಕ್ಕಿದ್ದಾರ್ರೀ ಅಂತ ಅನ್ಕೊಂಡಿಯಾ? ಹಾಗಾದರೆ ನೀನು ಕಲಿಯಾದ ದೈತ್ಯರಂತೆ. ಅವರು ಮಾಡಿದ ಪುಣ್ಯ ಅಷ್ಟೇ ಅಲ್ಲ, ಅವರು ಮಾಡಿದ ಪಾಪವೂ ನಿನಗೆ ಬರುತ್ತೆ. ಸುಮ್ಮನೆ ಹೇಳ ಒಂದು ಮಾತು ನಿಮಗೆ ಗಮನ ಇರಲಿ ಅನ್ನೋದು ಕೇಳ್ತೇನೆ. ಪ್ರದಕ್ಷಿಣೆ ಹಾಕ್ತಾ ಇದ್ದೆ, ನೀವು ಹೇಳಿದ್ರೆ ನನಗೆ ಆಚಾರ್ಯ ಪ್ರದಕ್ಷಿಣೆ ಹಾಕಿದ್ರೆ ಎಲ್ಲ ಆರಾಮಾಗ್ತದೆ ಅಂದರೆ ನಾ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಹಾಕುವಾಗ ಪ್ರದಕ್ಷಿಣೆ ಹಾಕುವಂತ ಇಷ್ಟು ಹೇಳಿರಿ, ನನಗೆ ಹಸಿವೆ ಆಗ್ಲಿಕ್ಕೆ ಶುರುವಾಯಿತು. ಶೇಂಗಾ ಇಟ್ಕೊಂಡಿದ್ದೆ ಜೇಬಿನವಾಗ, ಶೇಂಗಾ ತಿನ್ಕೋತ್ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಅಷ್ಟರೊಳಗೆ ಆಚಾರ ಬಂದರು, ಅವ್ರು ಮಡಿಲಿದ್ರು, ಅವ್ರನ್ನ ಮುಟ್ಕೊಂಡು ಹಂಗೆ ಪ್ರದಕ್ಷಿಣೆ ಹಾಕಿದೆ. ಇಷ್ಟೆಲ್ಲ ಪಾಪ ಮಾಡಿದ್ನ ಪ್ರದಕ್ಷಿಣೆ ಹಾಕುವಾಗ? ಪ್ರದಕ್ಷಿಣೆ ಹಾಕು ಅಂದವ್ರು ಯಾರು? ನೀವು. ಹಾಕಿದ್ದು ಯಾರು? ನಾನು. ಅಂದಮೇಲೆ ನಾನು ಪ್ರದಕ್ಷಿಣೆ ಹಾಕಿದ್ರೆ ಪುಣ್ಯ ನಿಮ್ಗೆ ಬರ್ಬೇಕಾ? ಬರ್ತದೆ. ಆದರೆ ನಾನೇ ಆಮೇಲೆ ನೀವು ಬಂದರೆ ನಿಮ್ಮ ಬಾಜು ಇದ್ದವ್ರಿಗೆ ಹೇಳಿದ್ರೆ, ನೋಡು ಆಚಾರ ಹಾಕಿತ್ತಲ್ಲ, ನಾನೇ ಹೇಳಿದೆ ಅವ್ರಿಗೆ ಪ್ರದಕ್ಷಿಣೆ ಹಾಕೋ ಆರಾಮ ಆಗ್ತದೆ, ನಾನೇ ಹೇಳಿದ್ದವ್ರಿಗೆ ಅಂತಂದ್ರೆ, ಹಾಗಾದರೆ ನಾನು ಪ್ರದಕ್ಷಿಣೆ ಹಾಕಿದ ಪುಣ್ಯ ಅಷ್ಟೇ ನಿಮ್ಗೆ ಬರಲಿಲ್ಲ, ನಾನು ಹೇಳಿದ್ದು ಅಂದ್ರಲ್ಲ. ಅಂದಮೇಲೆ ಹೇಳೋದು ಹೇಳಿದೆ ಮಗನ, ಸರಿಯಾಗಿ ಯಾಕೆ ಹೇಳಿಲ್ಲ? ತಿಂದು ಹಾಕಬಾರ್ದು ಅಂತ ಹೇಳ್ಬೇಕೋ ಇಲ್ಲ? ಮಡಿನ ಆಚಾರ ಓಡಾಡ್ತಿರ್ತಾರೆ, ಮುಟ್ಬೇಡ ಅಂತ ಹೇಳ್ಬೇಕೋ ಇಲ್ಲ? ಹೇಳಿಲ್ಲಲ್ಲ.
ನಾನೇ ಹೇಳಿದ್ದು ಅಂತ ಅಂತೀಯಲ್ಲ, ಸರಿ ಹಾಗಾದ್ರೆ ನೀನೇ ಹೇಳಿ ಅಲ್ಲೇನ, ಹಾಗಾದ್ರೆ ಆ ಪ್ರದಕ್ಷಿಣೆಯಲ್ಲಿ ಏನೇನು ಪಾಪವಿದೆ ಅದು ನೀನೇ ತಗೋ ಅಂತ ಹೇಳಿ ದೇವರು ಆ ಧರ್ಮದಲ್ಲಿ ಬಂದ ಪಾಪವನ್ನು ನನಗೆ ಅನುಭವಿಸುವುದಕ್ಕೆ ಕೊಡ್ತಾನೆ, ದೈತ್ಯರಂತೆ. ಸ್ಪಷ್ಟ ಆಯ್ತಲ್ಲೇನ? ಅಂದಮೇಲೆ ದೇವತೆಗಳು ನಾನು ಮಾಡಿಸಿದೆ ಅಂತ ಅನ್ನಲ್ಲ. ಯಾಕನ್ನಲ್ಲ? ಅವ್ರಿಗೆ ಪುಣ್ಯ ಅಷ್ಟೇ ಬೇಕಾಗಿದೆ. ನಾನು ಮಾಡಿಸಿದೆ ಅಂತ ನಾನು ಇವರಿಂದ ಏಕಾದಶಿ ಮಾಡಿಸಿದೆ ಅಂತ ದೇವತೆಗಳು ಅನ್ಕೊಂಡು ಬಿಟ್ರೆ ಆಗ ಏಕಾದಶಿ ದಿನ ಟಿವಿ ನೋಡಿದ ಪಾಪದಲ್ಲ, ಅದನ್ನು ದೇವತೆಗಳಿಗೆ ಹೋಗ್ಬೇಕು. ದೇವತೆಗಳಿಗೆ ಆ ಪಾಪ ಬೇಡಾಗ್ಯದ. ಏನು ಬೇಕಾಗಿದೆ ಅವರಿಗೆ? ಕೇವಲ ಪುಣ್ಯ ಬೇಕಾಗ್ಯದ. ಹಾಗಾಗಿ ಅವ್ರು ಏನಂತಾರ? ದೇವರ ಆಜ್ಞೆಯಂತೆ ಅವನ ಪ್ರೇರಣೆಯಂತೆ ಇವನ ಕರ್ಮಾನುಸಾರ ಪುಣ್ಯ ಕಾರ್ಯ ನಡೀತು ಅಂತಂತಾರೆ. ನಾನು ಅಂತನ್ನಲ್ಲ. ಅದೇ ದೈತ್ಯರೇನಂತಾರೆ? ನಾನ್ರಿ ಏಕಾದಶಿ ಬಿಡಿಸಿದ್ದ ನಾನೇ, ನಾನು ಬಂತಲ್ಲ ಆ ಏಕಾದಶಿ ಬಿಟ್ಟ ಪಾಪ ಅವನಿಗೆ ಹೋಯ್ತು. ಅರ್ಥ ಇದೇನು ಸಂದೇಶ? ಏನು ಹೇಳ್ತಾ ಇದೆ ಅಂದಮೇಲೆ ಬೇಕಾದಷ್ಟು ಧರ್ಮ ಮಾಡ್ರಿ, ಬೇಕಾದಷ್ಟು ಧರ್ಮ ಮಾಡಿಸ್ರಿ, ನಾನು ನನ್ನಿಂದ ಅಂತ ಬರಬಾರ್ದು. ಬಂತ ಪುಣ್ಯ ಅಷ್ಟೇ ಬರಲಲ್ಲ, ಪಾಪವೂ ಅದರ ಜೊತೆಗೆ ಬರ್ತದೆ, ದೈತ್ಯರಂತೆ ಎನ್ನುವ ಮಾತನ್ನು ನೆನಪಿಟ್ಕೊಳ್ಬೇಕು. ಇಲ್ಲಿಗೆ ಹೆಚ್ಚು ಕಡಿಮೆ 3ನೇ ಪ್ರಕರಣವನ್ನು ಮುಗಿಸ್ತಾರೆ. ನಾಳೆ 4ನೇ ಪ್ರಕರಣ ಆರಂಭ. ಮತ್ತು ನಾಳೆ ಈ ವಾರದ ಏನು ಷೋಡಶಿ ಪ್ರವಚನ ಇತ್ತು ಅದು ಮಂಗಳದ ಕಾರ್ಯಕ್ರಮ. ಅಂದಮೇಲೆ ನಾಳೆ ಸಾಯಂಕಾಲ ಸರಿಯಾಗಿ 6 ಗಂಟೆಗೆ ಪ್ರವಚನ ಆರಂಭವಾಗುತ್ತೆ. 7 ಗಂಟೆಗೆ ಈ ವಾರದ ಈ ಷೋಡಶಿ ಜ್ಞಾನ ಕಾರ್ಯ ಸಮಾಪ್ತಿಯಾಗುತ್ತೆ. ಆಮೇಲೆ ನಾಳೆ ಮಂಗಳ ಇದೆ. ಎಲ್ಲರೂ ಅವಶ್ಯವಾಗಿ ಬರ್ರಿ. ಶ್ರೀಕೃಷ್ಣ ಅರ್ಪಣ.